ನಿಮ್ಮ ಆಶೀರ್ವಾದ ದಯದಿಂದ ನನ್ನ ಬದುಕು ಬಂಗಾರ ಆಯ್ತು. ಮುಂದಕ್ಕೂ ಹಾಗೆ ಇರಿ. ನಮ್ಮಪ್ಪ ತಿರುಪತಿ ತಿಮ್ಮಪ್ಪ ವಿನಾಯಕ. ಭಗವಂತ, ನೀನ್ ನನಗೆ ಕೊಟ್ಟಿದ್ದ ಎರಡೆರಡು ದುಃಖ ಅಂದ್ರೆ, ಒಂದು ನನ್ನ ಹೆಂಡ್ರನ್ನ ಕರ್ಕೊಂಡಿದ್ದು, ಇನ್ನೊಂದು ಆ ಇಬ್ರು ಗಡಿಬಿಡಿ ಮಕ್ಕಳು ಕೊಟ್ಟಿದ್ದು. ಅವ್ರಿಗೂ ಒಂದು ಒಳ್ಳೆ ದಾರಿ ತೋರ್ಸಪ್ಪ. ಓಹೋ, ಇಬ್ರಿಗೂ ಬೆಂಕಿ ಹತ್ಕೊಂಡಿರ್ಬೇಕು. ಅಯ್ಯೋ, ನನಗುಟ್ಟು ನನ್ನ ಮಕ್ಕಳ ಇದ್ಯಾಕ್ರಲ್ಲ ಜಾರ್ಜ್ ಬುಷ್ ಬಿಲ್ಲಣ್ಣ ಹತ್ರ ಕಿತ್ತಾಡ್ತಾ ಇದ್ದೀನಿ. ಜನರಲ್ ಮುಸ್ತಾಫ್ ನಮ್ಮ ಮಧ್ಯೆ ತಲೆ ಹಾಕ್ಬೇಡ ಬಾಂಡ್ಲೆ. ಅಯ್ಯೋ ಸರ್ಲೆ ನನ್ನ ಮಗನೇ, ನಾನೇ ಮಧ್ಯೆ ಬರ್ಬೇಡ ಅಂತ್ಯ. ನಾನ್ ಇಲ್ಲಿದ್ರೆ ನೀವು ಹುಡ್ತಾ ಇದ್ರಿ. ಅದೇ ಅದೇ ನಮ್ಗೂ ಡೌಟು. ಇರ್ಬೋಕಿ ನನ್ನ ಮಕ್ಕಳ, ಯಾಕೆ ಕಿತ್ತಾಡ್ತಾ ಇದ್ರಿ ಬಗುಳ್ರು? ನೀನು ರಾತ್ರಿ ನಾ ಮಲ್ಗಿರುವಾಗ ಮೆಲ್ಲಿಗೆ ನನ್ ಬೆಳ್ಳಿ ಹುಡ್ದಾರ ಕಿತ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಮಗನೇ, ಮೂನಿ ಇವನು ಬೀರ್ ಕುಡಿಬೇಕು, ನನ್ನ ಹತ್ರ ಕಾಸಿಲ್ಲ, ನೀನು ಹುಡ್ದಾರ ಬಿಚ್ಕೊಡು, ಅಡ ಇಟ್ಬಿಟ್ಟು ಕುಡಿಯೋಣ, ಆಮೇಲೆ ಮನೆಗೆ ಹೋದ್ಮೇಲೆ ನನ್ನ ಹುಡ್ದಾರ ಬಿಚ್ಕೊಡ್ತೀನಿ ಅಂತ ಕೊಡ್ಲಿಲ್ಲ ಹೇಳ. ಅದಕ್ಕೆ ಕಿತ್ಕೊತಾ ಇದ್ದೆ. ಬೀರ್ ಕುಡಿಯಕ್ಕೆ ಬೆಳ್ಳಿ ಹುಡ್ದಾರ ಹಣ ಇಟ್ಟೋರು ಇಂದು ಈ ಮನೇಲಿ ಏನೇನ್ ಸಾಮಾನು ಎಗರ್ತಾ ಇದಾವೆ ಗೊತ್ತಿಲ್ವಲ್ಲ. ಆಫೀಸ್ ನಲ್ಲಿ ಬರೋ ಸಂಬಳನೆಲ್ಲ ನೀನೇ ಕಿತ್ಕೋತಿಯಾ? 30 ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರುವಂತ ಆಸ್ತಿ ಮಾಡಿದ್ಯಾ. ಖರ್ಚು ಕಾಸು ಕೊಡಲ್ಲ, ಹೊಟ್ಟೆ ತುಂಬಾ ಊಟ ಹಾಕಲ್ಲ. ಅಮ್ಮ ಇದ್ದಿದ್ರೆ ನಮ್ಮನ್ನ ಇನ್ನೊಬ್ರ ಹತ್ರ ಕೆಲಸ ಮಾಡಕ್ ಕಳಿಸ್ತಾ ಇದ್ಲಾ? ಸೂರ್ಯ ಚಂದ್ರ, ನಾನ್ ನಿಮ್ಗೆ ಬೇಕಾಗಿ ಹಿಂಗ್ ಮಾಡ್ತಾ ಇಲ್ವೋ? ನಿಮ್ಗೂ ಜವಾಬ್ದಾರಿ ಬರ್ಲಿ ಅಂತ ಕೆಲ್ಸಕ್ಕೆ ಕಳಿಸ್ತಾ ಇದ್ದೀನಿ. ಯಾವತ್ತಿದ್ರು ಈ ಆಸ್ತಿ ಎಲ್ಲ ನಿಮ್ದೇ ಅಲ್ವೇನ್ರಲ್ಲ? ಏನಪ್ಪಾ, ನಿನ್ಗೀಗ ಬೆಳ್ಳಿ ಹುಡ್ದಾರ ತಾನೇ ಬೇಕು? ನಂದೇ ಕೊಡ್ತೀನಿ ಕಣ. ಅಯ್ಯೋ, ನನ್ ಬೆಳ್ಳಿ ಹುಡ್ದಾರ ಕಾಣ್ತಾ ಇಲ್ಲ. ಅದನ್ನೇ ತಾನೇ ಮಾರಿದ್ದು. ಅಯ್ಯೋ ನನ್ನ ಮಕ್ಕಳು, ಎಲ್ಲಿ ತಪ್ಪಿಸ್ಕೊಂಡ್ರಿ ಇಬ್ರು? ಅಯ್ಯೋ, ಮನೇಲಿ ತುಂಬಾ ಕೆಲಸ ಆಯ್ತು ಇವತ್ತು, ಅದಕ್ಕೆ ಬೆಳಿಗ್ಗೆ ಮಾಡಿ ತಿಂದಿಲ್ಲ, ಲಂಚ್ ತಂದ್ಬಿಟ್ಟೆ. ಹೌದಪ್ಪ, ಏಯ್, ಎಲ್ರಿ ಇವ್ರಿಬ್ರು? ಆನ್ ದ ವೇ ಸರ್. ಬೆಳಗಾಗೆದ್ದು ನಾನು ಆಫೀಸ್ಗೆ ಬಂದ್ರೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಿದ್ದು ಇವರಿಬ್ರು. ಬಹಳ ಸಿನ್ಸಿಯರ್ ಹುಡುಗರು, ದಿನ ಕರೆಕ್ಟ್ ಆಗಿ ಬರ್ತಾ ಇದ್ರು. ಇವತ್ ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ? ಯಾವನವನು? ನಮ್ ಬಾಸ್ ಬೋಪೈನ ಆಫೀಸ್ಗೆ ಬಂದು ಅವ್ರನ್ನ ಎದ್ವಾತದ ಬೈತಾವನ್ ಯಾವನವನು? ನಮ್ ಬಾಸು ಕುಳ್ಳ ಅಂತೆ, ಬಿಟ್ರೆ ಕರ್ನಾಟಕನೇ ಆಳ್ಬಿಡ್ತಾನಂತೆ. ಕಳ್ಳನ್ ನಂಬುದ್ರು ಕುಳ್ಳನ್ ನಂಬಾರ್ದಂತೆ ಕಣ. ಅಲ್ಲ, ನಮ್ ಬಾಸ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ಅವ್ರು ಇಷ್ಟುದ್ದ ಇದ್ಕೊಂಡೆ ಕರ್ನಾಟಕದ ಕೀರ್ತಿನ ಅಮೆರಿಕ, ಆಫ್ರಿಕಾ, ಸಿಂಗಾಪುರ್ನೆಲ್ಲ ಬೆಳೆಸಿದವರು. ಅಂತವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿಯಲ್ಲ ಲೇ ಕುಳ. ನಮ್ ಬಾಸ್ ಯಾರಾದ್ರೂ ಬೈದ್ರೆ ನಮ್ ಮೈಯಲ್ಲಿರೋ ರೋಮ ಎಲ್ಲ ಕತ್ತಿ ಆಗ್ಬಿಡುತ್ತೆ, ಅದರಿಂದ ಚುಚ್ಚಿಬಿಡ್ತೀವಿ. ನಮ್ ಬಾಸ್ ಅನ್ನ ತಿಂತಿರೋ ನಾವೇ ಅವ್ರನ್ನ ಒಂದ್ ದಿವಸನೂ ಗುರಾಯಿಸ್ಕೊಂಡ್ ನೋಡ್ಲಿಲ್ಲ. ಅಂತದ್ರಲ್ಲಿ ನೀನ್ ಗುರಾಯಿಸ್ತೀಯ? ನಿನ್ ಕಣ್ ಕೂಡ ಕಿತ್ತಾಕ್ಬಿಡ್ತೀನಿ. ಅವ್ರನ್ನ ಬೈತಾರೋ ನೀನ್ ನಾವೇನ ಸೀಳಾಕ್ಬಿಡ್ತೀನಿ. ಬಾಸ್, ನಾವ್ಯಾರು ತಪ್ಪಾಗಿ ಮಾತಾಡೋದು ಬಾಸ್. ನಮ್ಮನ್ನ ಕ್ಷಮಿಸ್ಬಿಡಿ ಬಾಸ್. ನಿಮ್ಮನ್ನ ಯಾರಾದ್ರೂ ಬೈದ್ರೆ ನಮ್ ಮನಸ್ಸು ಅಣುಬಂತರ ಬ್ಲಾಸ್ಟ್ ಆಗ್ಬಿಡುತ್ತೆ ಬಾಸ್. ಅದಕ್ಕೆ ಬೈದು ಕ್ಷಮಿಸ್ಬಿಡಿ. ಈ ಕಾಲದಲ್ಲಿ ನಾಯಿಗಳಿಗೆ ನಿಯತ್ತಿರಲ್ಲ ಕಣ್ರು, ಅಂಥದ್ರಲ್ಲಿ ನೀವಿಬ್ರು ನಾಯಿಗಿಂತ ಎಲ್ಲೋ ಹೋಗ್ಬಿಟ್ರಿ ಕಣ್ರು, ಎಲ್ಲೋ ಹೋಗ್ಬಿಟ್ರಿ. ಯಾಕ್ರು ಅಳ್ತೀರಾ? ನಿಮ್ಮ ಅಭಿಮಾನ ಏನು ಅಂತ ಇವತ್ತು ನನಗೆ ಚೆನ್ನಾಗಿ ಗೊತ್ತಾಯ್ತು ಕಣ್ರು, ಚೆನ್ನಾಗಿ ಗೊತ್ತಾಯ್ತು. ನೋಡ್ರಪ್ಪ, ಒಂದು ವಿಷಯ, ಜಾಸ್ತಿ ನನ್ನ ಹೊಗಳಬೇಡಿ. ವೀರಪ್ಪ ತನ್ನ ಕಿಡ್ನಾಪ್ ಲಿಸ್ಟ್ ಅಲ್ಲಿ ನನ್ನ ಹೆಸರನ್ನು ಬರ್ಕೊಂಡ್ಬಿಡ್ತಾನೆ. ಹೋಗ್ರಪ್ಪ, ಹೋಗಿ. ಮಗನೇ, ನಮ್ ಮುಂದೆನೆ ಚಾಲೆಂಜ್ ಮಾಡ್ತೀಯಾ? ಹೇಗೆ ಬಾಸ್ನ ನಿಮ್ ಮುಂದೆ ಹಾಗೆ ಉಡಾಯಿಸ್ ಹಾಕ್ಬಿಟ್ಟು ನೋಡ್ದ್ಯಾ? ಹೋಗಿ ನಿಮ್ಮ ಹತ್ರ ಚಾಲೆಂಜ್ ಕಟ್ಟದ್ನಲ್ಲ, ನನಗ್ ಬುದ್ಧಿ ಇಲ್ಲ. ನಮ್ಮ ಹತ್ರನೇ ಬೆಡ್ ಕಟ್ಬಿಡಮ್ಮ ನೀನು. ನಮ್ಮ ಹತ್ರ ಇಟ್ಕೊಂಡ್ರ ಅಷ್ಟೇ. ನಮ್ಮ
ಯಾಕಮ್ಮ ಯಾಕೆ ಬಿಳಿಸ್ದೆ? ಯಾಕೋ ತಲೆ ಸುತ್ತಾ ಇದೆ. ಹುಷಾರಿಲ್ಲ ಅಂದ್ಮೇಲೆ ಯಾಕೆ ಕೆಲ್ಸಕ್ಕೆ ಬಂದೆ? ಸರಿ ಸರಿ, ಅಮ್ಮವ್ರು ನೋಡಿದ್ರೆ ಅಷ್ಟೇ. ನಾನು ಕ್ಲೀನ್ ಮಾಡ್ತೀನಿ, ನೀವ್ ಹೋಗು. ನಿಲ್ಲೋ ನಿಲ್ಲೋ. ಏಯ್, ಏನೇ ಹಾಗೆ ನೋಡ್ತಾ ಇದ್ಯಾ? ಅದನ್ನ ನೀನೇ ಕ್ಲೀನ್ ಮಾಡ್ಬೇಕು. ಕೆಲ್ಸ ಮಾಡ್ಬೇಕಾರೆ ಮೈ ಮೇಲೆ ಪ್ರಜ್ಞೆ ಇರ್ಬೇಕು. ಪ್ರಜ್ಞೆ ಇಲ್ದಲೆ ಕೆಲ್ಸ ಮಾಡ್ತಾ ಇದ್ಯಾ ಅಂದ್ರೆ ನನ್ನನ್ ಕಂಡ್ರೆ ಭಯ ಇಲ್ಲ ಅಂತ ಅರ್ಥ. ಹೌದು, ಭಯ ಇಲ್ಲ ಅಂತ ಅರ್ಥ. ಅವರೇ, ಬೆಳಗ್ಗೆಯಿಂದ ತಲೆ ಸುತ್ತಾ ಇದೆ, ಅದಕ್ಕೆ. ತಲೆ ಸುತ್ತಿದ್ರೆ ನನ್ನ ಮನೆ ಕಾಫಿ ಲೋಟ ಹೊಡೆದಾಕ್ಬೇಕು ಅಂತ ರೂಲ್ಸ್ ಇದ್ಯಾ? ಏನ್ ನೋಡ್ತಾ ಇದ್ಯಾ? ಬರ್ಸು, ನಿಲ್ಸು. ಕಾಫಿ ಲೋಟ ಹೊಡೆದಾಕಿದ್ದು ನೀನು, ಅದಕ್ಕೆ ನೀನು ಸೀರೆ ಸೆರಗಿನಿಂದನೇ ಒರೆಸ್ಬೇಕು. ಒರೆಸು. ಹೀಗ್ ಮಾಡಿದ್ರೇನೆ ಮೈಯಲ್ಲಿ ಹುಷಾರಿಲ್ಲ ಅಂದ್ರು ಹುಷಾರಾಗಿ ಕೆಲಸ ಮಾಡ್ತಾರೆ. ಇನ್ಮೇಲೆ ಯಾರಾದ್ರೂ ತಪ್ಪು ಮಾಡಿದ್ರೆ ಬಾಯಲ್ಲಿ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಹೌದು, ನನ್ ಮಕ್ಳಲ್ಲಿ? ನಿಂತ್ಕೊಳ್ಳೆ, ನಮ್ ಕೆನೆಗೆ ಹೊಡಿತೀಯಾ? ಅಷ್ಟ್ ಕೊಬ್ಬ ನಿನಗೆ? ಈಗ ನೀವು ಹೋಗ್ಲಿಲ್ಲ ಅಂದ್ರೆ ಚಪ್ಪಲಿ ತಗೊಂಡ್ ಹೊಡಿತೀನಿ. ಅಷ್ಟೊಂದ್ ಧೈರ್ಯ ಇದೆ ನಿಂಗೆ? ಏಯ್, ಯಾಕೆ ಅವನ ಹಾಕ್ ಬೈತಾ ಇದ್ದೀರಾ? ನೋಡ್ರಾಣಿ, ನೆನ್ನೆ ನಮ್ ಕೆನ್ನ ಕುಡಿದ್ಲು. ಏಯ್, ನೀವೇನ್ರ ಮಾಡಿದ್ರಿ ಅವಳಿಗೆ? ಆಫ್ಟರ್ ಆಲ್ ಒಂದ್ ಕಿಸ್ ಕೇಳಿದೆ ಅಷ್ಟೇ. ಏನೇ ಒಂದ್ ಕಿಸ್ ಕೇಳಿದ್ರೆ ನನ್ ಫ್ರೆಂಡಿಗೆ ಹೊಡೆಯುವಷ್ಟು ಕೊಬ್ಬ ನಿನ್ಗೆ? ನೀವು ಒಂದ್ ಹೆಣ್ಣಾಗಿ ಈ ರೀತಿ ಮಾತಾಡ್ತೀರಾ? ಏಯ್, ನಿನ್ನಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ, ಗೊತ್ತಾಯ್ತಾ? ಹೋಗೆ ಹೋಗೆ. ಥೂ, ನಿಮ್ಮನ್ನ ನಮ್ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಬಾರೆ ಹೋಗೋಣ. ಈ ದುರಂಕಾರದ ಹುಡುಗಿಯರ್ ಮದ ಇಳ್ಸಕ್ಕೆ ಯಾರು ಇಲ್ವಾ? ಇದಾರೆ. ಏನಾಗ್ಬೇಕಾಗಿತ್ತು ಅವರಿಂದ? ಹೋಟ್ಲ್ ಯಜಮಾನ್ ಹೇಳಿ ಕಳಿಸಿದ್ದಾರೆ, ಬಾಕಿ ಕೊಡ್ಬೇಕಂತೆ. ಯಾವ್ದು ಬಾಕಿ ಇಲ್ವಲ್ಲ, ಎಲ್ಲ ಕ್ಲಿಯರ್ ಮಾಡ್ಬಿಟ್ನಲ್ಲ. ಬೇರೆ ಯಾರ್ದೋ ಇರ್ಬೇಕು, ಸರಿಯಾಗಿ ನೋಡಿ. ಇಲ್ಲ, ನಿಮ್ ಮಕ್ಕಳು ತಿಂದಿರೋದು ನೀವೇ ಸೈನ್ ಮಾಡಿದ್ದೀರಾ ನೋಡಿ. ಬೇಗ ದುಡ್ಡು ಕೊಡಿ, ಹೋಗ್ಬೇಕು. ಏನಪ್ಪಾ, ಯಾರೋ ಹೊಸ ನೆಂಟರ್ ತಗೊಳಕೊಂಡಿದ್ದಾರೆ? ಇವರು ನೆಂಟ್ರಲ್ಲ ಕಣೋ, ಗಂಟು ಕೊಡಕ್ ಬಂದಿದ್ದಾರೆ. ಇವರು ತಗೊಳ್ಳಿ ಅನ್ನೋದಿಕ್ಕೆ, ನಾನು ಬೇಡ ಅನ್ನೋದಿಕ್ಕೆ. ಇವರು ತಗೊಳ್ಳಿ ಅನ್ನೋದಿಕ್ಕೆ, ನಾನು ಬೇಡ ಅನ್ನೋದಿಕ್ಕೆ. ಸರ್, ಸುಮ್ನಿರಯ್ಯ, ನಾನು ನನ್ನ ಮಕ್ಳನ್ನ ಕೇಳಿದೆ, ಏನು ಮಾಡೋದಿಲ್ಲ. ಏನ್ರಪ್ಪ, ಸೂರ್ಯ ಚಂದ್ರ ಇವ್ರ ದುಡ್ಡು ತಗೊಳ್ಳೋದು ಬ್ಯಾಡು? ಚಂದ್ರ, ಅಪ್ಪ ದುಡ್ಡು ಗಿಡ್ಡು ಅಂತ ಇದ್ದಾನೆ, ಲಾಟ್ರಿ ಗಿಟ್ರಿ ಹೊಡಿತೀನೋ? ಇದ್ರು ಇರ್ಬೋದು. ಲಾ, ಇವ್ರು ಹೋಟ್ಲಾಗೆ ಚೀಟ್ ಫಂಡ್ ತರ ಲಾಟ್ರಿ ಸ್ಕೀಮ್ ಮಾಡಿದ್ರಂತೆ. ಅದ್ರಲ್ಲಿ ನನಗೆ 2 ಲಕ್ಷ ರೂಪಾಯಿ ಬಂದೈತೆ. ನಾನು ಸೈನೆ ಮಾಡಿಲ್ವಲ್ಲೋ? ಚಂದ್ರ, ಅಪ್ಪನ ಸೈನ ನಾವು ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಹೌದೌದು, ನಮ್ ಸೈನೆ ಮಾಡ್ಬೇಕಾಗಿತ್ತು, ದುಡ್ಡು ನಮ್ಗೆ ಬರ್ತಾ ಇತ್ತು. ಒಂದ್ ಕೆಲಸ ಮಾಡೋಣ, ಅಪ್ಪನ ಸೈನ ನಾವೇ ಮಾಡಿದ್ದು ಅಂತ ಹೇಳ್ಬಿಟ್ಟು ನೀಸಾಗಿ ಅಪ್ಪನ ಹತ್ರ ದುಡ್ಡು ಕಿತ್ಕೊಂಡ್ಬಿಟ್ರೆ. ಅಪ್ಪ, ನಮ್ಮನ್ನ ದಡ್ಡನ ಮಕ್ಕಳು ಅಂತ ಇದ್ದಲ್ಲ, ನಿನಗ್ ಗೊತ್ತಿಲ್ದಾಗೆ ನಿನ್ ಸೈನ್ ನಾವು ಮಾಡಿದ್ದಕ್ಕೆ 2 ಲಕ್ಷ, ಐ ಮೀನ್ 2 lakhs. ಸೈನ್ ಮಾಡಿದ್ದಕ್ಕೆ ಕಮಿಷನ್ ಕೊಡಪ್ಪ. ತಗೋ ಬಿಲ್ಲು, ನಾನೇ ಬಂದು ಕೊಡ್ತೀನಿ ಅಂತ ಹೇಳೋದು. ಸರಿ. ಎಂಥ ಮಕ್ಕಳು ಹುಟ್ಟಿದಿರೋ ನೀವು, ಒಂದೊಂದು ಮುತ್ತು ಅಪರಂಜಿ. ಬರ್ರು ಅಪ್ಪ, ಏನಪ್ಪ, ನಿಮ್ಗೆ ಎಷ್ಟು ಕೊಡ್ಬೇಕು? 2% ಕಮಿಷನ್. ಜಾಸ್ತಿನೇ ಕೊಡಪ್ಪ. ಕೊಡ್ತೀನಿ, ಇಬ್ರಿಗೂ ಸರಿಯಾಗಿ ಕೊಡ್ತೀನಿ. ನನ್ನ ಸೈನ್ ಹಾಕಿ ನನ್ನೇ ಏಮಾರಿಸ್ತೀರಾ? ಇವತ್ತು ಮನೆ ಬಾಗಿಲಿಗೆಲ್ಲ ಬೀಗ ಹಾಕ್ತೀನಿ, ಹೊರಗಡೆನೆ ಸಾಯ್ರಿ. ನರ್ಸ, ಕಾಫಿ ಕೊಡೋ. ಒರಿಜಿನಲ್ ಬೀಗದ ಕೈ ನನ್ನ ಹತ್ರ ಇದೆಯಲ್ಲ. ನನ್ನ ಮಕ್ಳು ನಿದ್ದೆ ಮಾಡೋದು ನೋಡು. ಟಿವಿ ಹಾಕೊಂಡು ನಿದ್ದೆ ಮಾಡ್ತಾ ಇದ್ರೇನೋ ಕರಿ ನನ್ನ ಮಕ್ಳ. ನಿಮ್ಮನ್ನ ಹೀಗೆ ಬಿಟ್ಬಿಟ್ರೆ ಈ ಮನೆನ ಮಾರ್ವಾಡಿ ಅಂಗಡಿಗೆ ಮಾರ್ಬಿಡ್ತೀರಾ.
ಈ ಟಿವಿನ ಸೇಟು ಅಂಗಡಿ ಲಡ ಇಟ್ರೆ 10,000 ಕೊಡ್ತಾನೆ. ನೀನು ನನ್ನ ಮಗನೇ ಬೇವರ್ಸಿ ಬಾಂಡ್ಲಿ 12,000 ರೂಪಾಯಿ ಟಿವಿನ ಕೊಟ್ರೆ 5,000 ಕೊಡ್ತೀನಿ. 5,000 ಕೊಡ್ತೀನಿ ಅಂತೀಯಲ್ಲ, ಏನ್ ಮಾಡೋದು? ಸದ್ಯಕ್ಕೆ ಖರ್ಚು ಕಾಸಿಲ್ಲ, ಕೊಡು. ಈ ನನ್ನ ಮಕ್ಕಳು ಸಾಮಾನ್ಯದವರಲ್ಲ, ಡಕಾಯ್ತಿ ನನ್ನ ಮಕ್ಕಳು. ಮೊದಲು ಈ ರೂಮ್ ನಲ್ಲಿ ಯಾವ ಸಾಮಾನು ಇರಬಾರ್ದು. ಮೊದಲು ಅದನ್ನ ತೆಗಿಬೇಕು. ಚಂದ್ರ ಯಾಗೋ ಅಲಾರಾಮ್ ಇಟ್ಟಿದ್ದುಲ. ನಾನು ಒಳ್ಳೆ ಕನ್ಸ್ ಕಾಣ್ತಾ ಇದ್ದೆ. ಟೇಪ್ ರೆಕಾರ್ಡ್ನ ತಗೊಂಡೋಗಿ ಮಾರಿ ಲವ್ ಬ್ಯಾಂಡ್ ಹೋಗಿ ದುಡ್ಡೆಲ್ಲ ಹುಡುಗಿಯರ ಮೇಲೆ ಚಕ 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 ಅಂತ ಬಿಸಾಕ್ತಾ ಇದ್ದಂಗೆ ಅಪ್ಪನ ಹೊಟ್ಟೆನ ಕುಯ್ದು ಆ ಕಿಡ್ನಿನ 2 ಲಕ್ಷಕ್ಕೆ ಮಾರಿ ಆ ದುಡ್ಡೆಲ್ಲ ತಗೊಂಡೋಗಿ ಹುಡುಗಿಯರ ಜೊತೆ ಕಾರ್ನಲ್ಲಿ ಜಾಲಿಯಾಗಿ ಸುತ್ತಾಡ್ತಿದ್ದಂಗೆ ಅಷ್ಟರಲ್ಲಿ ಅಲಾರಾಮ್ ಸೌಂಡ್ ಬಂದು ನನ್ ಕನ್ಸೆಲ್ಲ ಹಾಳಾಗೋಯ್ತು ಕಣ. ಅಯ್ಯೋ ಡಕಾಯ್ತಿ ನನ್ನ ಮಕ್ಕಳ, ನನ್ನ ಹೊಟ್ಟೆ ಕುಯ್ದು ನನ್ನ ಕಿಡ್ನಿ ಮಾರಿ ಕಾರ್ ತೊಳಕ್ಕೆ ಆಸೆ ಪಡ್ತಾ ಇರೋ ನೀವು ನಿಜವಾಗ್ಲೂ ನನಗೆ ಹುಟ್ಟಿದ್ರೇನ್ರೋ? ಅದೇ ನಮ್ಗೂ ಡೌಟ್ ಇದೆ. ಏಯ್! ನೀವು ಇಂಥವ್ರು ಅಂತ ಗೊತ್ತಾಗಿ ನಾನೇನಾದ್ರು ಸುಮ್ನೆ ಇದ್ರೆ ನನ್ನ ಕಿಡ್ನಿ ಏನೋ ನನ್ನ ಬಾಡಿನೇ ಮಾಡ್ಕೊಂಡ್ಬಿಡ್ತೀರಾ. ಅಪ್ಪ 2 ಕಿಡ್ನಿ ಇಟ್ಕೊಂಡು ನಿನ್ಗೆ ಏನ್ ಪ್ರಯೋಜನ? 1 ಕಿಡ್ನಿ ಕೊಡು, ಅಟ್ಲೀಸ್ಟ್ ಸುಜುಕಿ ಫಿಯರ್ ಏನಾದ್ರು ತಗೋತೀನಿ. ಹೌದಾ? ಒಂದು ಕೆಲಸ ಮಾಡ್ರೋ, 2 ಕಣ್ಣು 2 ಕಿಡ್ನಿನೂ ಕೊಟ್ಬಿಡ್ತೀನಿ, ಅದನ್ನು ಮಾರ್ಕೊಂಡ್ಬಿಡ್ರಿ. ಅಯ್ಯೋ ಬಡೆ ತಮ್ಮ. ಏಯ್, ಅಪ್ಪನ್ನೇ ಮಾರ್ಕೊಂಡು ತಿನ್ನೋ ನಿಮಗೆ ನಾಳೆ ಮದುವೆ ಮಾಡಿದ್ರೆ ಹೇಳ್ತಿ ಬಿಡ್ತೀರೇನ್ರೋ? ಅಯ್ಯೋ ಕರ್ಮ ಕರ್ಮ, ನಿಮ್ಮಮ್ಮ ಅದನ್ನ ಹೆಂಗ್ ಹೆಕ್ಕೋ ಏನೋ ನಿಮ್ಮನ್ನ. ಅಂದ್ರೆ ನಿಂಗೆ ಗೊತ್ತಿಲ್ವಾ? ಬೆಳಿಗ್ಗೆ ಬೆಳಿಗ್ಗೆ ಕಾಗೆ ಮುಖ ನೋಡಿದ್ವಲ್ಲ. ಇವತ್ತು ಇನ್ನೇನೇನ್ ಕಾದಿದ್ಯೋ. ಚಂದ್ರ, ಹ್ಮ್? ಆ ಕುಳ್ಳಿಂಗೆ ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಅನ್ಕೋತೀನಿ ನಾನು. ಅಷ್ಟೊಂದು ದುಡ್ಡು ನಮ್ಮ ಹತ್ರನೇ ಡ್ರಾ ಮಾಡಿಸ್ತಾರೆ. ನೋಡ, ಇನ್ನೂ ಕಾಲ ಮಿಂಚಿಲ್ಲ. ಈ ದುಡ್ಡಿಗೇನಾದ್ರು ಒಂದು ಐಡಿಯಾ ಕೊಡ. ಬೇಡ ಕಣ, ನಮ್ಮ ಮನೆ ನಾವು ಕಳ್ತನ ಮಾಡ್ಬೇಕು, ಆದ್ರೆ ಬೇರೆಯವ್ರ ದುಡ್ಡು ಕದಿಬಾರ್ದು. ನೋಡು, ಇನ್ನೊಬ್ರು ದುಡ್ಡಲ್ಲಿ ಸಿರಿನೂ ಆಡಬಾರ್ದು, ಜೂಜು ಆಡಬಾರ್ದು. ನೋಡ, ನಾನ್ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ, ಇಷ್ಟೊಂದು ದುಡ್ಡನ್ನ ಡ್ರಾ ಮಾಡ್ಕೊಂಬ ಅಂತಾನೆ, ಆಟೋಗೆ ದುಡ್ಡೇ ಕೊಡಲ್ಲ ಅಂತಾನಲ್ಲ, ಅದಕ್ಕೆ ಅಜ್ಜಿ, 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 ನಿಧಾನ ಮಕ್ಕಳು, ನಿಧಾನ, ನಿಧಾನ ಅಜ್ಜಿ. ಹೇಳಿ, ಹೇಳಿ. ನಿಧಾನ ಅಜ್ಜಿ. ಹೆಚ್ಚು ಕಮ್ಮಿ ಆಗಿದೆ, ಏನೋ ಗೊತ್ತಿ ಹೇಳು. ನಿಧಾನ. ಹೇ ಡ್ರೈವರ್, ಏನೇ ಓಡಿಸ್ತೀಯ ನೀನು? ಇಳಿಯ ಮಕ್ಕಳಿಗೆ ಕಣ್ ಕಾಣಿಸಲ್ಲ ನಿನಗೆ? ಏಯ್, ನನ್ಗೆ ಕಣ್ ಚೆನ್ನಾಗ್ ಕಾಣತ್ತೆ, ಆ ಮುತ್ಕಿ ಕಣ್ ಕಾಣಲ್ವಾ? ನನ್ ಕಾರ್ ಬರ್ತಾ ಇದ್ರೆ ಅವಳ ಕಡ್ಡ ಬರ್ಬೇಕು. ಹೇ, ಆ ಅಜ್ಜಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ? ಏನ್ರು ಮುತ್ಕಿನ ರೋಡಿಗೆ ಬಿಟ್ಟು ರೋಲ್ ಕಾಲ್ ಮಾಡ್ತೀರಾ? ತಗೊಳಪ್ಪ ಚಂದ್ರ, ನೋಡ್ದ ಅವಳು ಗಾಂಚಲಿನ. ಏಯ್, ಜಾಸ್ತಿ ಮಾತ್ ಬೇಕಾಗಿಲ್ಲ. ದುಡ್ಡು ಬೇಕಿದ್ರೆ ಈ ಮುತ್ಕಿ ಮುಖದ ಮೇಲೆ ಬಿಸಾಕ್ತೀನಿ. ಬೇಕಿದ್ರೆ ನಿಮ್ಮಂತ ಲೆವೆಲ್ ಭಿಕ್ಷುಕರಿಗೂ ಬಿಸಾಕ್ತೀನಿ. ಎಷ್ಟು ಬೇಕು? ಅಯ್ಯೋ, ಇವಳು ಮುಸುಡಿ ಕೆಮ್ಮಣ ಕಂತುಳಿಯ. ನಾವ್ ಯಾರೊಂದು ಗೊತ್ತಿಲ್ಲ ನಿನಗೆ. ಏಯ್, ನಮ್ಮ ಅಪ್ಪ ಯಾರು, ನಮ್ ತಾತ ಯಾರು, ನಮ್ ಮುತ್ತಾತ ಯಾರು? ಏಯ್ ಚಂದ್ರ, ಇವಳು ನಾವ್ ಯಾರು ಅಂತ ಬಿಡಿಸಾಳ ಸ್ವಲ್ಪ. ನಮ್ ತಾತ ಮೈಸೂರು ಅರಮನೆಯಲ್ಲಿ ಕೃಷ್ಣ ರಾಜೇಂದ್ರ ಒಡೆಯರ್ಗೆ ಫೈನಾನ್ಸ್ ಮಿನಿಸ್ಟರ್. ನಮ್ಮ ಅಪ್ಪ ಮಂಡ್ಯ ಶುಗರ್ ಫ್ಯಾಕ್ಟ್ರಿನ ದಿವಸ ನೋಡ್ಕೊಂಡು ಹೋಗ್ತಿದ್ದ. ಏನ್ರ ಹೊಗಳ್ಕೊತಾ ಇದ್ದೀರಾ? ನೀವ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಶ್ರೀಮಂತರಿಗೆ ಟೊಪ್ಪಿ ಹಾಕೋರು ಅಂತ. ಆ ಅಜ್ಜಿಗೆ ನಾನೇ ಕೊಡ್ತೀನಿ ನೋಡ್ರಿ. ಅಷ್ಟೇ. ಏಯ್, ಕೊಡ ಅಜ್ಜಿಗೆ, ಹಾ. ಕೊಡ, ಇನ್ನು ಕೊಡ. ಹೆಂಗೆ? ಹಾ. ಕೊಡ, ಪಾಪ ಅಜ್ಜಿಗೆ ಆಟ ಹೋಗೋ ಕಾಸಿಲ್ಲ, ಕೊಡ. ಏಯ್, ಏನ್ ಮುಸ್ದಿ ನೋಡ್ತೀಯಾ? ಇವಳನ್ ತಗೊಂಡು ಏನ್ ಮಾಡ್ತೀಯ? ಎಲ್ಲ ರೆಡಿಮೇಡ್, ನೋಡಕ್ಕೆ ಡೂಪ್ಲಿಕೇಟ್ ಶ್ರೀಮಂತರ ತರ. ಇವಳಿಗಿಂತ ಆ ಸುಕ್ ಬಿದ್ದಿರೋ ಮುದ್ಕಿನೇ ಮೇಲು. ಅದು ನಿಜಾನು. ಪಾಪ ಮುದುಕಿ ಒಂದು ಊಟಕ್ಕೂ ಗತಿ ಇಲ್ಲ. ತಗೋಜಿ, ಕೊಡ, ಎಲ್ಲ ಕೊಡ. ಎಲ್ಲ ತಗೋಜಿ. ಗುಡ್ ಗುಡ್. ಅದು ಅದು ಹಂಗಿರ್ಬೇಕನ್ ಬ್ರದರ್, ಹೆಂಗೆ? ಮಜಾ ಮಾಡು. ಚಂದ್ರ, ಅನ್ನದಾನ, ವಿದ್ಯಾದಾನ, ರಕ್ತದಾನ, ನೇತ್ರದಾನ, ಈ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ಯಾವ್ದು ಗೊತ್ತಾ? ಜೀವದಾನ. ಬಾಸ್ಗೆ, ಬಾಸ್, ಇವತ್ತು ನಿಮ್ ದುಡ್ಡಲ್ಲಿ ಒಂದ್ ಮುದುಕಿಗೆ ಜೀವದಾನ ಮಾಡಿದ್ವಿ ಅಂತ ಹೇಳಿದ್ರೆ ಬೆನ್ ತಟ್ಟಿ ಬೇಕ್ಷ ಅಂತಾರೆ.
ಯಾಕ್ರೆ ಎಷ್ಟೊತ್ತು ಎಲ್ಲೋ ಹೋಗಿದ್ರಿ? ಯಾಕೆ ಇಷ್ಟೊತ್ತಾಯ್ತು ಅಂತ ನಿಮ್ ಕಿವಿಗ್ ಬಿದ್ರೆ ಅಷ್ಟೇ. ಅಷ್ಟೇನಾ? ಲೇ ಲೇ ಏನಾಯ್ತು ಹೇಳ್ರು? ಹೇಳ್ತೀನಿ ಗುಜರಾತ್ ಅಲ್ಲಿ ಭೂಕಂಪ ಆದಾಗ ನೀವೇ ನಮ್ ಕೈಯಲ್ಲಿ ದುಡ್ಡು ಕೊಟ್ಟು ಕಳ್ಸಿದ್ರಿ ಅಲ್ವಾ? ಅದೆಲ್ಲ ಆಯ್ತು ಬಿಡು. ಕಾರ್ಗೆ ಎಲ್ಲೆಲ್ಲಿ ವಾರ ಬೇಕಾದ್ರು ಅದಕ್ಕೆ ನಾನು ದುಡ್ಡು ಕೊಟ್ಟಿದ್ದು. ಅದ್ರ ವಿಷಯ ಬಿಡು, ಮುಂದೇನಾಯ್ತು ಹೇಳು. ಇವತ್ ನಾವು ಬ್ಯಾಂಕಿಂದ ಬರುವಾಗ ಒಂದ್ ಹುಡುಗಿಗೆ ಒಬ್ಬ ಮಿಟಿಕ್ಲಾಡಿ ಒಂದ್ ಆಕ್ಸಿಡೆಂಟ್ ಮಾಡಿ ತಪ್ಪಿಸ್ಕೊತಾ ಇದ್ಲು. ಅವಳು ಚೆನ್ನಾಗಿ ಉಗಿದು ಆ ಮುದುಕಿ ದುಡ್ಡು ಕೊಟ್ವಿ. ಯಾರ್ ದುಡ್ಡು? ಇನ್ಯಾರದ್ದು? ನಿಮಗ್ ಪುಣ್ಯ ಬರ್ಲಿ ಅಂತ ನಿಮ್ ದುಡ್ಡೇ ಕೊಟ್ವಿ. ಅಯ್ಯೋ ಅಯ್ಯೋ, ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಮಾಡ್ಬಿಟ್ರಲ್ಲೋ. ಇಲ್ಲಿ ಯಾಕೋ ಬಂದ್ರೆ ಸರ್ ಇವಳೇ ಆ ಮುದುಕಿಗೆ ಆಕ್ಸಿಡೆಂಟ್ ಮಾಡಿದ ಮಿಟಿಕ್ಲಾಡಿ. ಏಯ್ ನೀನಾಕೆ ಬಂದೆ ಇಲ್ಲಿಗೆ? ಸರ್ ಮೊದ್ಲು ಈ ಶೂರ್ಪನಕಿನ ಆಚೆ ಕಳ್ಸಿ. ಅಯ್ಯ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಯ್ಯ. ಇವಳಿಗೆ ಯಾವ ಮರ್ಯಾದೆ ಸರ್? ಹೊರಗಡೆ ತಿರುಗಾಡೋ ನಮ್ಮಂತ ಗಂಡಸರಿಗೆ ಯಾವ ಮರ್ಯಾದೆನೋ ಕೊಡದೇ ಇರೋಳು ಇವಳು. ಏನೇ ನೀನು ಈ ತರ ಬೀದಿ ಬಸ್ವಿ ತರ ಅಲಿಯಾಗಿ ಬಿಟ್ಟಿದಾನಲ್ಲ ನಿನ್ ಗಂಡ, ಅವನ್ ತೋರ್ಸು ಮೊದ್ಲು. ಅವನಿಗೆ ಬಡದ್ ಬುದ್ಧಿ ಕಲ್ಸರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಸರ್ ನಾನು ಹೇಳೋದು? ನಿನ್ನಂತ ಹೆಣ್ಣಸನ ಗೂಳಿ ತರ ಬೀದಿಲ್ ಬಿಟ್ಟಿದಾನಲ್ಲ ನಿನ್ ಗಂಡ. ಅಯ್ಯ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡ್ರಯ್ಯ. ಅಯ್ಯ ಯಾಕೆ ಸುಮ್ಮನೆ ಇರ್ಬೇಕು ಸರ್? ಇವಳೇ ನಮಗ್ ಸಂಬಳ ಕೊಟ್ಟು ಇಟ್ಕೊಂಡಿದ್ದಾಳ? ನಿಮಗೆ, ಈ ಆಫೀಸ್ನವ್ರಿಗೆ, ನನಗೆ ಸಂಬಳ ಕೊಡ್ತಾ ಇರೋದು ಅವರೇ. ಏನ್ರೋ ನನ್ನನ್ನೇ ಏಕವಚನದಲ್ಲಿ ಮಾತಾಡ್ಸ್ತೀರಾ? ಏಯ್, ನನ್ನ ಹತ್ರ ಕೆಲಸ ಮಾಡೋ ನಾಯಿಗಳು ನೀವು ನನಗ್ ಬೆಲೆ ಕಟ್ತೀರಾ? ಏನಯ್ಯ, ಎಷ್ಟು ದಿವಸದಿಂದ ಇವ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? 6 ತಿಂಗಳಿಂದ. 6 ತಿಂಗಳಿಂದನಾ? 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ರೆ ನನ್ ಕಣ್ಣಿಗೆ ಯಾಕೆ ಬಿದ್ದಿಲ್ಲ? ನೀವ್ ಈ ಕಡೆ ಬಂದೇ ಇಲ್ವಲ್ಲ? Shut up! ಇಂಥ ಥರ್ಡ್ ಕ್ಲಾಸ್ ಕೆಲಸ ಕೊಡಕ್ ಬುದ್ಧಿ ಇಲ್ಲ ನಿಮ್ಗೆ? ಏಯ್ ಯಾರು ಥರ್ಡ್ ಕ್ಲಾಸ್? ನೀನು. ಏಯ್, ಶಟ್ ಅಪ್ ಅಂಡ್ ಗೆಟ್ ಔಟ್. ಏಯ್ ಬೇಡ, ಕಂಡಿದ್ದೀನಿ. ಒಂದ್ ಮಾತು ಹೇಳ್ತೀನಿ ತಿಳ್ಕೊ. ಸ್ವಂತ ಮನೆ ಇರೋನ್ಗೆ ಬದುಕೋಕಿರೋದು ಒಂದೇ ಮನೆ, ಬಾಡಿಗೆದಾರ ಉರುಳಿರೋದೆಲ್ಲ ಸ್ವಂತ ಮನೆನೆ. ಒಂದ್ ಮಾತು ಹೇಳ್ತೀನಿ ಚೆನ್ನಾಗಿ ತಿಳ್ಕೊ. ಚಿಟಿಕೆ ಹೊಡೆಯೋರ್ಲಿ ತರ 10 ಆಫೀಸ್ ಮಾಡ್ತೀವಿ. ನಿನ್ ಗಂಡನು ಅಲ್ಲಿ ಕೆಲ್ಸಕ್ಕೆ ಇಟ್ಕೋತೀವಿ. ನಮ್ ಕೆಪಾಸಿಟಿ ಇನ್ನು ನಿನಗೆ ಗೊತ್ತಿಲ್ಲ. ಏಯ್ ನಡಿ. ಅಯ್ಯ ಈ ಸಿನಿಮಾ ಹೋಗ್ರಯ್ಯ, ನಿಮ್ ತಮ್ಮಯ್ಯ ಅಂತೀನಿ ಹೋಗ್ರಯ್ಯ. ಹೆಂಡತಿಗೆ ಹೆದರ್ಕೊಂಡು ಬದುಕೋನು ಈ ಭೂಮಿ ಮೇಲೆ ಬದುಕಿರ್ಲೇಬಾರ್ದು. ಕೆಲಸ ಹೋಗಿದೆ ಅಂತ ಅಪ್ಪನ್ ಹೇಳೋದೇ ಬೇಡ. ತಿಂಗಳು ಕೊನೆಲಿ ಅಪ್ಪನ್ ಜೋಬಿಂದ ದುಡ್ಡು ಕದ್ದು ವಾಪಸ್ ಅವ್ರಿಗೆ ಕೊಟ್ರಾಯ್ತು. ನಿನ್ ಮಾತ್ ಕೇಳ್ತಾ ಇದ್ರೆ ನನಗ್ ಬೆವರು ಇಳಿತಾ ಇದೆ ಕಣ. ನೀನೇನ್ ಹೆದರ್ಕೋಬೇಡ. ನಮ್ಮ ಅಪ್ಪನ್ ದುಡ್ಡನ್ನ ನಾವು ಖರ್ಚು ಮಾಡದೆ ಬೇರೆ ಯಾರು ಖರ್ಚು ಮಾಡ್ಬೇಕು ಹೇಳುವ? ಏಯ್, ಕುಡ್ದಿದ್ರೆ ಫುಟ್ಪಾತ್ ಮೇಲೆ ಹೋಗ್ರೋ. ಏಯ್, ಸಾಯೋದಿಕ್ಕೆ ರೈಲ್ವೆ ಟ್ರ್ಯಾಕು ಬಾವಿ ಯಾವ್ದು ಸಿಗ್ಲಿಲ್ವೇನ್ರೋ? ಏನ್ರೇ ಶೂರ್ಪನಕ್ಕಿರ? ಕಾರ್ನ ರೋಡ್ ಮೇಲೆ ಓಡ್ಸೋಕಿರೋದು, ಜನಗಳ ಮೇಲಲ್ಲ. ನೋಡಿದ್ರೆ ದೊಡ್ಡ ಬಿತ್ರಿ ತರ ಕಾಣ್ತಾರೆ. ಯು ಸ್ಟುಪಿಡ್. ನಿನ್ ಜೊತೆಲಿರೋರು ಏ ಅನ್ಎಜುಕೇಟೆಡ್ ಬ್ರೂಟ್ಸ್. ನಿಮ್ಮನ್ನ ಬಿಡ್ಸಿದ್ರಲ್ಲ ಅವರು. ಏಯ್, ಹುಡುಗಿರ್ ಜೊತೆ ಜಗಳ ಆಡೋಕ್ ನಾಚಿಕೆ ಆಗಲ್ಲ? ಹುಡುಗರ ಮೇಲೆ ಕುಸ್ತಿಗೆ ಬರ್ತಿರಲ್ಲ ನೀವು, 3 ಬಿಟ್ಟವ್ರ ತಾನೆ? ಏಯ್, ನಮ್ಮನ್ನೇ 3 ಬಿಟ್ಟೋರಂತೀಯ. ನಿಮ್ಮನ್ನ ಏನ್ ಮಾಡ್ತೀನಿ ನೋಡ್ತಿರು. ಏನ್ ಮಾಡ್ತೀರಾ? ಯು ರಾಸ್ಕಲ್. ಬಿಡ್ರೆ ನನ್ನ ಇವತ್ತು ಇವ್ನ ಮರ್ಡರ್ ಮಾಡ್ಬಿಡ್ತೀನಿ. ಬಿಡ್ರೆ ಆ. ಬಿಡ್ರೆ. ಇವ್ರ ಹತ್ರ ಏನೇ ಮಾತು? ಬಂದ್ರೆ ಪಾರ್ಟಿ ಹೋಗೋಣ. ಪಾರ್ಟಿ ಇಲ್ಲ ಅಂದಿದ್ರೆ ಇವ್ರಿಬ್ರು ತಲೆ ತೆಗೆದು ಬಿಡ್ತಾ ಇದ್ದೆ. ಏಯ್, ಓಹೋ. ಬಂದ್ರೆ ಇಂತ ಥರ್ಡ್ ಕ್ಲಾಸ್ ಅವ್ರ ಹತ್ರ ಏನ್ ಮಾತು? ಬನ್ನಿ. ಹಾಗಾದ್ರೆ ಇದಾದ್ರೆ ಒಬ್ಬೊಬ್ರಿಗೂ ಅಷ್ಟೇನೆ. ನಿಮ್ ಕಾರ್ ಬಾಡಿ ಹಾಕ್ಬಿಡ್ತೀನಿ. ಇದು ನಮ್ಮ ಹತ್ರ. ನಡಿ. ಕಾಪಾಡಪ್ಪ. ಬಂದ್ರು ಕೀಚಿಗೆ ನನ್ನ ಮಕ್ಕಳ. ಸೂರ್ಯ, ಅಪ್ಪ ಕರಿತಾ ಇರೋದ್ ನೋಡಿದ್ರೆ ಕೆಲ್ಸ ಹೋಗಿರೋ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಕಣೋ. ಏಯ್, ಅಪ್ಪ ಯಾವಾಗ್ಲೂ ಹಾಗೆ ಮಾತಾಡೋದು. ಹೆದರ್ಬೇಡ, ನಾನಿದ್ದೀನಿ ಬಾ. ಹಾಯ್ ಡ್ಯಾಡ್. ನೆಟ್ ಕನ್ನಡನೇ ಮಾತಾಡಕ್ ಬರಲ್ಲ, ನಿಮ್ ಮುಖಕ್ಕೆ ಇಂಗ್ಲಿಷ್ ಬೇರೆ ಕೇಳು. ನಿನ್ ಜೊತೆ ಮಾತಾಡೋಷ್ಟು ಪುರ್ಸೋತಿಲ್ಲ ಡ್ಯಾಡ್. ಬ್ಯಾಂಕ್ ಬೇರೆ ಹೋಗ್ಬೇಕು. ವಿ ಆರ್ ಸೋ ಬಿಸಿ. ಬ್ಯಾಂಕ್ ಬೇರೆ ಟೈಮ್ ಆಯ್ತು. ನೋಡಿ ಏಯ್, ನಿಂತ್ಕೊಂಡ್ರು ಚಂಗುಳಿ ನನ್ನ ಮಕ್ಳ. ಎಲ್ಲ ಅಪ್ಪನ್ ಗೊತ್ತಾಗಿರೋ ಹಾಗಿದೆ. ಇನ್ನೇನಿದ್ರು ಅಪ್ಪನ್ ಪಾದವೇ ಗತಿ. ಡ್ಯಾಡಿ, ಕ್ಷಮಿಸ್ಬಿಡಿ ಡ್ಯಾಡಿ. ಏನ್ರು ನೀವು ಸರಿಯಾದ ಕೆಲಸನೇ ಮಾಡಿದೀರಾ. ಸರಿಯಾದ ಕೆಲಸನೇ ಮಾಡಿದೀನಿ ಅಂತ ನೋಡ ನಮ್ಮಪ್ಪ. ನಾವು ಕೆಲಸ ಬಿಟ್ಟಿದ್ ಒಳ್ಳೇದಾ? ನನ್ನ ಮಕ್ಳ,
ಏನೋ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಅಪ್ಪನ ದುಡ್ಡು ಕದ್ರು ಅಪ್ಪನಿಗೆ ಒಳ್ಳೇದಾಗ್ಲಿ ಅಂತ ಉಕ್ಕಡದಿಂದ ಪ್ರಸಾದ ತರಿಸಿದ್ರಲ್ಲ, ಅದಕ್ಕೆ ನಾನೇ ನನ್ನ ಮಕ್ಕಳಿಗೆ ಪ್ರಸಾದ ಕೊಡ್ತೀನಿ, ನೀವು ಹೋಗಿ ಅಂತ ಪೂಜಾರಿ ಕಳಿಸ್ಬಿಟ್ಟೆ. ಎಲ್ಲಿ ಈ ಕಡೆ ತಿರುಗು. ಹೌದೌದು, ನಿಮ್ಗೂ ಒಳ್ಳೇದಾದ್ರೆ ತಾನೇ ನಮಗೂ ಒಳ್ಳೇದಾಗ. ಸರಿ, ನಾವು ಬರ್ತೀವಪ್ಪ. ನಡಿ. ನರಸ, ಎಲ್ಲೋ ಹೋಗಿದ್ದೆ? ಆ ಉಕ್ಕುಡದಿಂದ ಪೂಜಾರಿಗಳು ಬರ್ಬೇಕಾಯ್ತು, ಕಾಯ್ತಾ ಇದ್ದೆ. ಪೂಜಾರಿ ಯಾಕೋ? ನಮ್ಮ ಅಪ್ಪನಿಗೆ ದೆವ್ವ ಹಿಡ್ದಿತ್ತು. ಆಹಾ. ಮೈಸೂರು ಹತ್ರ ಉಕ್ಕುಡದಿಂದ ಪೂಜಾರಿಗಳು ಪ್ರಸಾದ ತರ್ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಹೊರಗಡೆ ಕಾಯ್ತಾ ಇದ್ದೆ ಬುದ್ಧಿ. ಸರಿ ಸರಿ, ನೀನು ಹೋಗು. ಬಡ್ಡಿ ನನ್ನ ಮಕ್ಕಳ, ಇವತ್ತು ಮನೆಗೆ ಬರ್ರೋ, ನಿಮಗೆ ಐತ್ರಲ್ಲಿ ಮಾರಿ ಪೂಜೆ. ಸೂರ್ಯ, ಹೇಗೋ ಅಪ್ಪಂಗೆ ಸಂಬಳ ಕೊಡೋದು? ನಾವು ಸಂಬಳ ತಗೊಳ್ಳದೆ ಕೆಲಸ ಬಿಡಬಾರ್ದಾಗಿತ್ತು ಕಣ. ಸೂರ್ಯ, ಅಲ್ಲೋಡು. ಚಂದ್ರ, ಏನ್ ಹೆದರ್ಕೋಬೇಡ, ಇವತ್ತು ಖರ್ಚಿಗೊಂದು ದಾರಿ ಆಯ್ತು. ನಾನೇನ್ ಮಾಡ್ತೀನೋ ಅದು ನೀನ್ ಮಾಡು, ಓಕೆ? ಏಯ್ ವಾಣಿ, ನೆನ್ನೆ ಬಾಯಿಗೆ ಬಂದಾಗ ಮಾತಾಡಿದ್ರಲ್ಲ, ಅಲ್ಲೋಡೆ. ರಾಣಿ, ಇವ್ರಿಗೆ ಅವಮಾನ ಮಾಡೋದಿಕ್ಕೆ ಇದೇ ಒಳ್ಳೆ ಟೈಮ್. ಹಾಯ್. ನಾವ? ಯಾರು ನೀವು? ಸಾರಿ ರೀ, ನೆನ್ನೆ ನಮ್ ತಪ್ಪಿದ್ರು ನಿಮ್ಮೇ ಜಗಳ ಆಡಿದ್ವಿ. ಅಚ್ಚರಿ, ನೀವ್ ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ? ಅದೇ ನಿನ್ನೆ ರೋಡ್ನಲ್ಲಿ ಕಾರು ಚಮಕ್ಕು. ಅವ್ರಲ್ವ ನೀವು? ನೋಡಿ, ನಾವ್ ಏನೇ ಜಗಳ ಆಡಿದ್ರು ಅಲ್ಲಲ್ಲೇ ಮರ್ತು ಬಿಡ್ತೀವಿ. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನೆನಪಿಟ್ಕೊಂಡಿರ್ತೀಯ. ಆತರ ಗಲಾಟೆ ನಡೆದಿರೋದೇ ಗೊತ್ತಿಲ್ಲ ಅಲ್ವಾ ಸೂರ್ಯ? ಯಾ. ನೀವು ಹೇಳಿದ್ಮೇಲೆನೆ ನಮಗ್ ಜ್ಞಾಪಕಕ್ಕೆ ಬಂದಿದ್ದು. ಸಾರಿ ರೀ. ಸಾರಿ ಯಾಕೆ? ಕ್ಷಮಿಸೋಕ್ ನೀವೇನ್ ತಪ್ಪು ಮಾಡಿದೀರಾ? ನೋಡ್ದೇನೆ ಎಂತ ದೊಡ್ಡ ಗುಣ, ಇಂಥವ್ರ ಮೇಲೆ ಜಗಳ ಆಡಿದ್ವಲ್ಲ. ಓಹೋ, ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀರಾ? ಇವತ್ತಿನಿಂದ ನಾವೆಲ್ಲರೂ ಒಳ್ಳೆ ಸ್ನೇಹಿತರಾಗ್ಬೋದಲ್ವಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಬಾಯ್. ಇವ್ರು ಚಪ್ಪರ್ಗಳಂತ ಗೊತ್ತು, ಆದ್ರೂ ಹೋಟ್ಲು ತಮ್ಮದೇ ಅನ್ನೋ ತರ ಆಡ್ತಿದಾರೆ. ಏನು ನೀವೇ ಮಾತಾಡ್ತಿದ್ದೀರಾ? ಆ, ಏನೂ ಇಲ್ಲ. ಈ ಹೋಟ್ಲು ನಿಮ್ದೇ ಅನ್ಸುತ್ತೆ. ಹೌದೌದು, ನಮ್ದೇ. Yes, yes. ನಮ್ದು 4-5 ಬ್ರಾಂಚ್ಗಳಿವೆ. ಈ ಟೈಮಲ್ಲಿ ಇಲ್ಲಿರ್ತೀವಿ ಅಷ್ಟೇ. ನೋಡಿದ್ರೆ ಗೊತ್ತಾಗತ್ತೆ. ಆದ್ರೆ ಬಿಲ್ ಎಲ್ಲ ನಾವೇ ಪೇ ಮಾಡ್ತೀವಿ. ನೋ ನೋ ನೋ, ನಮ್ಮ ಹೋಟ್ಲಲ್ಲಿ ನೀವೇ ಕೊಡ್ಬೇಕು, ನಾವು ಕೊಡ್ತೀವಿ, ನೀವು ಬೇಕಾದ್ ತಗೋಬಹುದು. ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಲೇ, ಅವ್ರ ಹತ್ರ ದುಡ್ಡಿಲ್ದೇ ಇದ್ರೆ ಏನೇ ಮಾಡೋದು? ನಮ್ದೇನಾಗ್ಬೇಕು? ವರ್ಷ ಪೂರ್ತಿ ಪಾತ್ರೆ ತೊಳಿಲಿ. ತಗೊಳ್ಳಿ ಮೇಡಮ್, ತಂದೂರಿ ಚಿಕನ್, ನ್ಯೂಡಲ್ಸ್, ಗೋಬಿ ಮಂಚೂರಿ, ಪೆಪ್ಸಿ, ಮಿರಿಂದಾ. ತಗೊಳ್ಳಿ ತಗೊಳ್ಳಿ, ನಿಮ್ಗೆ ಏನ್ ಬೇಕಾದ್ರೂ ಕೇಳೋ ತಗೊಳ್ಳಿ. ನೀವ್ ಯಾವುದೇ ಕಾರಣಕ್ಕೂ ನಾಚ್ಕೋಬೇಡಿ. ನಾವ್ ನಾಚ್ಕೊಳಲ್ಲಪ್ಪ ಅಲ್ವೇನ್ರೆ? ತಗೊಳ್ಳಿ. ತಗೊಳ್ಳಿ. ಇನ್ನೇನಾದ್ರೂ ಬೇಕಾ? ಹಾ ಬೇಕು, ನಾವು ಆರ್ಡರ್ ಮಾಡ್ತೀವಿ. ನೀವ್ ಏನ್ ಬೇಕಾದ್ರೂ ತಗೊಳ್ಳಿ, ನಾವಿಬ್ರು ಹೋಗಿ ಅಕೌಂಟ್ ನೋಡ್ಕೊಂಡ್ ಬರ್ತೀವಿ. ಹೌದೌದು, ಆ ಹೋಟ್ಲಲ್ಲಿ ಇದ್ವಲ್ಲ, ಇಲ್ಲಿಗೆ ಬರೋಕ್ ಆಗ್ಲೇ ಇಲ್ಲ. ನೀವು ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬೇಕಾದ್ ತಗೊಳ್ಳಿ. ಸಪ್ಲೈಯರ್. ಸುಮ್ನಿರ್ರೆ, ಅವ್ರು ನೋಡಿದ್ರೆ ಅನುಮಾನ ಬರುತ್ತೆ. ಮೇಡಮ್, ಬಿಲ್. ಬಿಲ್ಲ ನಿಮ್ ಓನರ್ ಕೊಡ್ತಾರೆ. ನಮ್ಮೋನರ ಎಲ್ಲಿ? ಇಲ್ಲ ಇದ್ರಲ್ಲ ಅವ್ರೆ. ಕಾಮಿಡಿ ಮಾಡಬೇಡಿ ಮೇಡಮ್, ಅವರು ದಿನ ಬರ ಕಸ್ಟಮರ್, ಓನರ್ ಅಲ್ಲ. ಕಸ್ಟಮರ್. ಮೇಡಮ್, ನಿಮ್ ಹೆಸರು? ರಾಣಿ ಅಂತ. ಯಾಕೆ? ನಾವು ಉದಯ ಟಿವಿಯಿಂದ ಬಕ್ರಾ ಸರ್ ಬಕ್ರಾ ಪ್ರೋಗ್ರಾಮ್ ಶುರು ಮಾಡಿದೀವಿ. ಅದರಲ್ಲಿ ಮೊದಲನೇ ಬಕ್ರಾ ನೀವೇ. ಬಕ್ರಾ ಸರ್ ಬಕ್ರಾಗೆ ಜೈ. ಅಚ್ಚರಿ ಕಣ, ಅಪ್ಪನಿಗೆ ಯಾಕೆ ಸಂಬಳ ಕೊಡೋದು? ಈ ಟಿವಿನವರು ಒಂದ್ ಪ್ರೋಗ್ರಾಮ್ಗೆ 1,000 ರೂಪಾಯಿ ಇಡೋ ಬದಲು 10,000 ರೂಪಾಯಿ ಇಟ್ಟಿದ್ರೆ 2 ತಿಂಗಳು ಆರಾಮಾಗಿರ್ಬೋದಾಗಿತ್ತು. ಏಯ್ ಕಳಕಾಯ್, ಚಿಲ್ಲರೆ ಕೊಡ. 2 ರೂಪಾಯಿ ಇದೆ ಕಣ. 2 ರೂಪಾಯ ನೀನ್ ಒಪ್ಪಿಗೆ ಕೊಡಿ. ಸೂರ್ಯ, ನಮಗೆ ಇದೇ ತರ ಯಾವ್ದಾದ್ರು ಬಕ್ರಾ ಮಾಡೋ ಪ್ರೋಗ್ರಾಮ್ ಇದ್ದಿದ್ರೆ ಚೆನ್ನಾಗಿರ್ತೈತ್ ಕಣ. ಕಬ್ಬನ್ ಪಾರ್ಕಿನಲ್ಲಿ ಆಟವಾಡುತ್ತಿದ್ದ ಮಗುವಿಗೆ ಅಪರಿಚಿತನೊಬ್ಬ ಬೊಂಬೆಯೊಂದನ್ನು ನೀಡಿ ಪರಾರಿಯಾದನು. ಮಗು ಅದನ್ನು ಬಲವಾಗಿ ಅದುಮಿದ್ದರಿಂದ ಬಾಂಬ್ ಸಿಡಿದು ಸ್ಥಳದಲ್ಲೇ ಸಾವು. ಚಂದ್ರ, ಎಂತೆಂತ ಹುಡುಗರ? ನಮ್ಗಾದ್ರೂ ಬಾಂಬ್ ಕೊಟ್ಟಿದ್ರೆ ಸತ್ತು ಅಪ್ಪನ ಕಾಟಿಂದ ತಪ್ಪಿಸ್ಕೋಬೋದಾಗಿತ್ತು ಕಣ. ನೀನ ಇದಕ್ಕೆಲ್ಲ ಸಾಯ್ತಾರೇನಾ? ಸರಿ, ಹಾಗಾದ್ರೆ ಏನಾದ್ರು ಐಡಿಯಾ ಮಾಡ. ಸಾಯಕ ಅಲ್ಲ, ಅಪ್ಪನ್ ದುಡ್ಡು ಕೊಡಕ್ಕೆ. ಐಡಿಯಾ ನಾನ್ ಕೊಡ್ತೇನೆ.
ತಗೊಳ್ಳಿ ಸೂಟ್ ಯಾರು ನೀವು? ನೀವೇನ ಸೂರ್ಯಚಂದ್ರ? ಹೌದು, ನಿಮ್ಗೆ ಗೊತ್ತು? ನಿಮಗೆ ಬಹಳ ಬೇಕಾದವನು. ತಗೊಳ್ಳಿ. ಏನಿದು? ಸೂಟ್ ಕೇಸು ಸೂಟ್ ಕೇಸ್ ಅನ್ನೋದು ಗೊತ್ತು, ಒಳಗೆ ಏನಿದೆ? ಹಾ, ತೆಗೆದು ನೋಡಿ. ಆ, ಬರ್ತೀನಿ. ಹಾ. ಬಾಯ್. ಬಾಯ್. ಏ ರೀ, ಯಾರು ನೀವು? ಹಂಗ ಬಂದು ಹಿಂಗ್ ನಮ್ಮ ಹೆಸರು ಹೇಳಿ ಸೂಟ್ ಕೇಸ್ ನಮ್ಮ ಕೈಲಿ ಇಟ್ಬಿಟ್ಟು ಹೋಗ್ತಾ ಇದ್ರಾ ರೀ? ಬನ್ನಿ ಇಲ್ಲಿ. ಸೂರ್ಯ, ಆ? ಯಾರು ಇವನು? ಯಾವ ನನ್ನ ಮಗನ್ ಗೊತ್ತ ಅವನು? ಯಾಕೋ? ತಾನೇ ಪೇಪರ್ ಓದೋನು ಬೊಂಬೆಯಲ್ಲಿ ಬಾಂಬು, ಈಗ ಸೂಟ್ ಕೇಸಲ್ಲಿ ಬಾಂಬು. ನಾನು ನೋಡುತ್ತೀನಿ. ಈಗ ತಾನೇ ಒಟ್ಟಿಗೆ ಸಾಯೋಣ ಅಂತ ಹೇಳ್ಬಿಟ್ಟು ಈಗ ಒಬ್ಬನೇ ಬಿಟ್ಬಿಟ್ಟು ಹೋಗ್ತೀನೋ ಡಬ್ಬ. ಯಾಕೋ ಸಾಯೋದು? ಸೂಟ್ ಕೇಸು ಬೇಡ, ಏನು ಬೇಡ. ಆದ್ರೆ ಈಗ ನನ್ ಕೈಯಲ್ಲಿದೆಯಲ್ಲ. ಏಯ್, ಈ ಸೂಟ್ ಕೇಸ್ ಬೇಡ, ಮೆಲ್ಲಿ ಕೆಳಗಿಡು. ಅದು ಅದು ಒಳಗೆ ಏನಿದೆ ಅಂತ ಒಂದ್ಸಲ ನೋಡೋಣ ಕಣೋ. ಏಯ್, ಬೇಡ ಕಣೋ. ಆ? ಆ. ಒಳಗೆ ಬಾಂಬ್ ಇಲ್ಲ ಅನ್ಸುತ್ತೆ ಕಣ. ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕೊಂಡ್ವಲ್ಲ. ಬಿಡೋ ಆಗು ಇಲ್ಲ, ಕಟ್ಕೊಳ್ಳೋ ಆಗು ಇಲ್ಲ, ಏನು ಮಾಡೋದು? ಧೈರ್ಯ ಮಾಡಿ ನೋಡೇ ಬಿಡೋಣ. ಆದದ್ದಾಗ ಬೇಡ ಕಣೋ. ಲೋ ಚಂದ್ರ, ಇವತ್ತು ಬೆಳಗ್ಗೆ ಬರುವಾಗ ಅಪ್ಪ ಪೂಜೆ ಮಾಡೋ ಪ್ರಸಾದ ಕೊಟ್ಟಿದ್ದು. ಬರ್ಲಿ, ತಿಮಿಂಗ್ಲಿಕ್ಕೆ ಈಜ್ ಕಲಿಸ್ತಾರ? ನಾವೇ ಪೂಜೆ ಮಾಡಿಸಿದ್ದು ಅಂತ ನನ್ನೇ ಮಾರಿಸ್ತಾರ? ಬರ್ಲಿ ಇವತ್ತು. ಮಿಸ್ಟರ್ ದೊಡ್ಡ, ಯಾಕ್ರಲ್ಲ, ನಾನ್ ಹಾಕಿದ ಮೇವು ಜಾಸ್ತಿ ಆಯ್ತದ? ನನ್ನನ್ನ ಏಕವಚನದಲ್ಲಿ ಮಾತಾಡಿಸ್ತೀರಾ ನಿಮ್ಮನ್ನ? ಏಕವಚನದಲ್ಲಿ ಮಾತಾಡ್ಸಿದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಗೊತ್ತಾ? ಅಯ್ಯೋ 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 ಅಯ್ಯೋ, ಆ ನಿಮ್ ಪ್ರೀತಿ ಬೇಡ ಕಂಡ್ರಲ್ಲ, ಅದು ವಿಷ ವಿಷ. ಕೂಲ್ ಮ್ಯಾನ್, ಕೂಲ್. ಚನ್ನಗಿರಿ ನನ್ನ ಮಗನೇ, ಜಾಡ್ಸ್ ಒದ್ದ ಅಂದ್ರೆ ನಡ ಲಟಕ್ ಅಂತ ಮುರಿದೋಗ್ಬೇಕು. Don't talk. This is too much, Dad. ಅಯ್ಯೋ 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 ಅಯ್ಯೋ, ಏನಿವತ್ತು ಮಾತಿನ ವರ್ಷನೇ ಬದಲಾಗಿದೆಯಲ್ಲ. ಏಯ್, ಬೆಳಿಗ್ಗೆ ನಾವೇ ಪೂಜೆ ಮಾಡಿಸಿದ್ದು ಅಂತ ಪುರಾಣ ಊದಿ ನನ್ನೇ ಮಂಕುದಿಣ್ಣೆ ಮಾಡ್ತೀರಾ? ಏಯ್, ಎಲ್ಲೋ ದುಡ್ಡು ತತ್ತಾರಲ್ಲ? ಡ್ಯಾಡಿ, ಇವತ್ತು ಮಧ್ಯಾಹ್ನದವರೆಗೂ ಇದ್ದ ಸೂರ್ಯ ಚಂದ್ರನೇ ಬೇರೆ, ನೀವ್ ಈಗ ನೋಡ್ತಾ ಇರೋ ಸೂರ್ಯ ಚಂದ್ರನೇ ಬೇರೆ. ಐ ಬಾಂಡ್ಲೆ, ಮರ್ಯಾದೆಯಿಂದ ಕೇಳು. ನಮ್ಮ ಹತ್ರ ತಗ್ಗಿ ಬಗ್ಗೆ ಮಾತಾಡೋದನ್ ಕಲೆ, ಇಲ್ಲ ಅಂದ್ರೆ ಅಷ್ಟೇ ಆಗಲ್ಲ, ಗೊತ್ತಾಯ್ತಾ? ಆಯ್ತು ಗುರುವರಿಯರೇ, ಗುಡ್ ಗುಡ್. ಯಾಕೆಂದ್ರೆ Nice. ನಾನು ಹುಟ್ಟದಾಗ್ಲಿಂದ ಸಾಕಿ ಬೆಳೆಸಿದ್ರಲ್ಲ, ಅದಕ್ಕೆ ತಗ್ಗಿ ಬಗ್ಗಿ ಮಾತಾಡೋದು ಕಲಿಬೇಕು ಅಲ್ಲ? ಅಯೋಗ್ಯ ಬೇವರ್ಸಿ ಬಿಕ್ಕನ ಆಸಿ ನನ್ನ ಮಕ್ಕಳ. ಏಯ್, ತೆಗಿರೋ ದುಡ್ಡ. ಚಂದ್ರ, ಎಸ್, ಈ ದೊಡ್ಡಂಗೆ ತಿಂಗಳಿಗೆ ಎಷ್ಟು ಹೊಡಿತಾ ಇದ್ವಿ? ಜಸ್ಟ್ 5000. ಇನ್ನು 20 ಹೊಡಿ. ಇನ್ನು 10 ಜಾಸ್ತಿನೇ ಹೊಡೆಯೋಣ. ವೀಸಾ ಕೇಳ್ತೀನಿ. ನೋಡ್ದೋಣ. ಸಾರಿ ಡ್ಯಾಡ್, ಯಾ. ಇನ್ಮೇಲೆ ನಮ್ ಸ್ಟೈಲೇ ಡಿಫ್ರೆಂಟ್, ನಮ್ ರೂಟೇ ಸಪ್ರೇಟ್. ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು ಹೇಳ್ರಲೇ ನನ್ನ ಮಕ್ಕಳ? ಅದೆಲ್ಲ ಎಲ್ಲಿಂದ, ಯಾಕೆ, ಏನು ಅಂತ ನಮ್ಮನ್ನೇನು ಕೇಳ್ಕೊಡುದು. ಮಿಸ್ಟರ್ ಡ್ಯಾಡ್, ಡೋಂಟ್ ಇಂಟರ್ಫಿಯರ್ ದಟ್ ಮ್ಯಾಟರ್ಸ್. ಯು ಆರ್ ಟೂ ಮಚ್. Yeah. Oh, we are fully tired. Oh, brother, Oh. let's begin take rest. Yeah. Okay. Oh. Come. What is this? ಜ್ಯೂಸ್. Just wait. Dad. ನಾಳೆಯಿಂದ ಇವನು ಇಲ್ಲಿ ಕೆಲ್ಸಕ್ಕೆ ಕೂಡುದು. ದಿಸ್ ಇಸ್ ಮೈ ಆರ್ಡರ್. ಯಾಕೆ ತಂದೆ ಯಾರು? ಯಾಕೆ ಹೀಗೆ ಅಂತ ನೀನೇನು ಕೇಳ್ಕೊಡುದು. ನಿನ್ ಕಾಡ್ದಿಂದ ಇದ್ದೊಬ್ಳು ಹೆಂಗಸು ನಮ್ಮಮ್ಮ, ಅವಳು ಹೊರಟೋರು. ಡ್ಯಾಡ್, ಹೆಂಗಸರು ಮಾಡೋ ಅಡಿಗೆ ತಿಂದ್ರೆ ನನಗೆ ಮೈ ಹೊತ್ತದು. ಯುನೋ? ಹಾಯ್, ನಾವ್ ಎಷ್ಟು ಫಾಸ್ಟ್ ಆಗಿ ಹೇಳ್ತೀವೋ
ಅಷ್ಟೇ ಫಾಸ್ಟ್ ಆಗಿ ಕೆಲಸ ನಡಿಬೇಕು. ಓಕೆ, ಆಯ್ತು ದಣಿ, ಈ ಖರ್ಚು ವೆಚ್ಚ ಎಲ್ಲ ನಾವು ಅದು ನಾವು ಫಿಕ್ಸ್ ಮಾಡ್ತೀವಿ, ನಿನಗೆ ಅದೆಲ್ಲ ಬೇಡ. ಮೊದ್ಲು ಈ ಮನೆಗೆ ಒಬ್ಳು ಹೆಂಗಸ್ ಕೆಲಸದಾಳ ಕರ್ಕೊಂಡ್ಬಂದು ಇಲ್ಲಿ ಇಡ್ಬೇಕು ಅಷ್ಟೇ. ಓ, ಐ ಆಮ್ ಫುಲ್ ಟೈರ್ಡ್ ಬ್ರದರ್, ಐ ನೀಡ್ ರೆಸ್ಟ್, ಯು ನೋ. ಶೋರ್. ನರ್ಸ, ಬುದೇ ಬೆಳಿಗ್ಗೆ ಪೇಪರ್ನ ಸ್ವಲ್ಪ ಬೇಗ ತಂದ್ಕೊಡ್ತೀಯಾ? ಯಾಕೆ ಬುದೇ? ಹಗಲು ದರೋಡೆ ಮಾಡಿರೋರಲ್ಲಿ ಇವರಿಬ್ರು ಹೆಸರಿದೆಯೇನೋ ಅದಕ್ಕೆ. ದರೋಡೆ ಮಾಡೋಷ್ಟು ಧೈರ್ಯ ಎಲ್ಲ ಬಿಡಿ ಬುದ್ಧಿ ಅವ್ರಿಗೆ. ಮತ್ತೆ ಇಷ್ಟೊಂದು ದುಡ್ಡು ಇವ್ರ ಹತ್ರ ಹೇಗೆ? ಲೋ ನರ್ಸ, ಇವ್ರು ನೋಡಿದ್ರೆ ದೊಡ್ಡ ಶ್ರೀಮಂತರು ಅಂತ ಕಾಣಿಸುತ್ತೆ. ಇವ್ರೇನ ನನ್ನ ಮಕ್ಳಿಗೆ ದುಡ್ಡು ಕೊಡ್ತಾ ಇರೋದು? ಇದ್ರು ಇರ್ಬೋದು. ಆಕ್ಚುಲಿ ಏನ್ ಮಾತಾಡ್ತಿದ್ದೀರಾ? ಏನಿಲ್ಲ, ಸೂರ್ಯ ಚಂದ್ರನ ಕರಿ ಅಂತ ಹೇಳ್ತಾ ಇದ್ದೀನಿ. ಲೇ ಕರಿ ಹೋಗೋ. ಆಯ್ತು ಬುದೇ. ತಾವ್ ಕುಡಿಯೋಕೆ ಏನ್ ತಗೋತೀರಾ? ಆಕ್ಚುಲಿ ನಾನ್ ರಾತ್ರಿ ಹೊತ್ತು ವಿಸ್ಕಿ ಬ್ರಾಂಡಿ ತಗೋತೀನಿ. ಈಗ ಡೇ ಅಲ್ವಾ, ಅದಕ್ಕೆ ಕೂಲ್ ಡ್ರಿಂಕ್ಸ್ ಮಾತ್ರ ತಗೋತೀನಿ. ಆಕ್ಚುಲಿ ನೀವು ಈ ಮನೆಗೆ ಮ್ಯಾನೇಜರ್? ಆಕ್ಚುಲಿ ನೀವೇನಾ ಸೂರ್ಯ ಚಂದ್ರ? ಐ ಆಮ್ ಸೂರ್ಯ, ಹೀಸ್ ಚಂದ್ರ. ಹೌದು, ನೀವ್ಯಾರು? ಆಕ್ಚುಲಿ ನಿಮ್ ಸ್ನೇಹಿತರ ಹತ್ರ ಕೆಲಸದವ್ರು ಬೇಕು ಅಂತ ಹೌದು, ಹೇಳಿದ್ರಂತೆ. ಎಲ್ಲಿ ಕೆಲಸದವಳು? ಆಕ್ಚುಲಿ ನಾನೇ. ಓಹೋ, ಮನೆ ಕೆಲಸದವಳ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ಪ. ನರ್ಸ, ಬುದೇ ಇವಳಿಗೆ ಮನೆಯಲ್ಲ ತೋರ್ಸು. ಆಕ್ಚುಲಿ ನರ್ಸ ಅಂದ್ರೆ ಇವ್ರೇನಾ? ನನಗೆ ಫಸ್ಟ್ ಅಸಿಸ್ಟೆಂಟ್, ಇವರು ಸೆಕೆಂಡ್ ಅಸಿಸ್ಟೆಂಟ್. ಇವ್ರು ನಮ್ಮ ಅಪ್ಪ, ಐ ಮೀನ್ ಮೈ ಡ್ಯಾಡ್. ಓ, ಐ ಆಮ್ ಸಾರಿ. ಈ ಮನೆಗೆ ಅಡಿಪಾಯ. ನರ್ಸ, ದಣೆ ಇವರಿಗೆ ರೂಮ್ ತೋರ್ಸು. ಬನ್ನಿ, ಒಳ್ಳೆ ಜೋಡಿ ಸಿಗ್ತೀನಿ. ತಿರ್ಬೋಕಿ ನನ್ನ ಮಕ್ಕಳ, ಇವಳು ಮನೆ ಕೆಲಸದವಳೇನೋ? ಇವಳನ್ನ ಉಗಿದು ಓಡಿಸಿದ್ರೆ ಸರಿ, ಇಲ್ಲ ನಿಮ್ಮನ್ನ ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಬಾಲನ ಕಟ್ ಮಾಡಿ ಆ ಕಡೆ ಬಿಸಾಕ್ಬಿಡ್ತೀವಿ ಅಷ್ಟೇ. ನಾವು ಹೇಳ್ದಾಗ ಕೇಳ್ಬೇಕು, ನೀವು ಹೇಳ್ದಾಗೆ ನಾವು ಕೇಳೋದಿಲ್ಲ. ದೇವ್ರೆ, ದುಡ್ಡು ಕೊಡ್ತಾರ ಪುಣ್ಯಾತ್ಮಂಗೆ ಇನ್ನಷ್ಟು ಪುಣ್ಯ ಕೊಟ್ಟು ಅವ್ನು ಮಾಡ್ತಾರೋ ಕೆಲ್ಸಕ್ಕೆ ಜಯ ಸಿಗ್ಲಪ್ಪ. ಅವ್ರ ದುಡ್ಡನ್ನ ನಾವು ಹಾಕ್ತಿರೋದಕ್ಕೆ ನಮ್ಮ ಆಸೆನೆಲ್ಲ ನೆರವೇರ್ಸಪ್ಪ. ಬ್ರದರ್, ಯಾ, ಹಿಂದು ಮುಂದೆ ಯೋಚನೆ ಮಾಡ್ಬೇಡ, 100 ರೂಪಾಯಿನೇ ಹಾಕು. ಇಂಥವ್ರ ಆಶೀರ್ವಾದ ನಮ್ಗೆಲ್ಲ ಬೇಕು. Correct. ಹಾಕು. ಹಾಕ್ತೀನಿ. ಓಕೆ, ತಗೊಳ್ಳಿ. ನಮಸ್ಕಾರ. ನಮಸ್ಕಾರ, ತಗೊಳ್ಳಿ. ಒಳ್ಳೇದ್ ಮಾಡ್ಲಪ್ಪ. ವಾಣಿ ಅಲ್ಲೋಡೆ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಏನ್ ಸರ್ ಮೊನ್ನೆ ಹಾಗ ಬಕ್ರ ಮಾಡೋದು? ಮತ್ತೆ ಇವ್ರನ್ನ ಅಕ್ರ ಮಾಡಿದ್ದು? ರೀ ಯಾಕ್ರಿ ಮಾತು, ಸುಮ್ನೆ ಹೋಗ್ರಿ. ಸುಮ್ನೆ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಪ್ಲೀಸ್ ದಾರಿ ಬಿಡ್ತೀರಾ? ಊರಾಗಲ ದಾರಿ ಇದೆ, ಮಾಡ್ಕೊಂಡು ಹೋಗಿ. ಈಗ ನೀವ್ ಸುಮ್ನೆ ಹೋಗ್ತೀರೋ ಇಲ್ವೋ? ಸಾರಿ ಕೇಳಿ ಹೋಗ್ತೀವಿ. ನೋಡ್ರಿ, ಎಜುಕೇಟೆಡ್ ತರ ಇದ್ದೀರಾ ಪಾಪ. ಇಂಥವ್ರನ್ನೆಲ್ಲ ಪೊಲೀಸ್ ಕಿಟ್ಕೊಡ್ಬೇಕು. ಸರ್, ನಾವು ನಿಜವಾಗ್ಲೂ ಆ ರೀತಿ ಮಾಡ್ಲಿಲ್ಲ ಸರ್. ರೇಪ್ ಮಾಡೋ ಪ್ರಯತ್ನ ಪಟ್ಟು ಈಗ ಮಾಡ್ಲಿಲ್ಲ ಅಂತಾನೆ ನೋಡಿ ಸರ್. ಇವ್ರ ಫ್ರೆಂಡ್ ತಾನೆ, ನಾವು ರೇಪ್ ಮಾಡೋದು ಟ್ರೈ ಮಾಡಿದ್ರಿ. ನೀವದು ನಿಜ ಹೇಳಿ. ಮಾಡ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾರೇ ಮದ್ವೆ ಆಗ್ತಾರೆ? ನಿಮ್ಮನ್ ರೇಪ್ ಮಾಡಿದ್ದು ಇವ್ರಿಬ್ರಲ್ಲ, ನಾವು ಭಿಕ್ಷೆ ಬಿಡ್ಬೋದು, ಆದ್ರೆ ನಿಮ್ಮನ್ ಭಿಕ್ಷೆ ಬಿಡಕ್ ಬಿಡಲ್ಲ. ಹೌದು, ನಾವು ನಿಮ್ಮನ್ನ ಭಿಕ್ಷೆ ಬೇಡಕ್ ಬಿಡಲ್ಲ. ನಾವು ನಿಮ್ಮನ್ನ ಮದ್ವೆ ಆಗಿ ಸುಖವಾಗಿ ಇಟ್ಕೋತೀವಿ.
ಯಾಕೆ? ನೀವೇನ್ ಯೋಚನೆ ಮಾಡ್ಬಿಡಿ, ಹ್ಮ್. ಸ್ವತಃ ನಾವೇ ನಿಂತ್ಕೊಂಡು ಮದುವೆ ಮಾಡಿಸ್ತೀವಿ. ಏನ್ರಪ್ಪ ಏನ್ರಣ್ಣ, ತಪ್ಪು ಮಾಡಿದವರು ಇಲ್ಲೇ ಇದಾರೆ ಅಂದ್ಮೇಲೆ ನಾವು ಮಾಡ್ತಾರೋ ಸರಿ ತಾನೆ? ನಮಗೆ ಮಣ್ಣು ಮುಗ್ಸಕ್ ಬರ್ತಾರೆ ಹಾ. ಛತ್ರಿಗಳು. ನಾವ್ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರಿಗೆ ನಾವು ಪ್ರೀತಿಲಿ ಬೆಣ್ಣೆ, ಸ್ನೇಹದಲ್ಲಿ ಸಕ್ಕರೆ, ಗಾಂಚಲಿ ಏನಾದ್ರು ಮಾಡಿದ್ರೆ ಆಲೆ ಮನೆ ಬೆಂಕಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ನೀವು 100 ರೂಪಾಯಿ ಕೊಟ್ರಲ್ಲ, ಆ ಋಣ ತೀರ್ಸ್ಕೋಬೇಕು ಅಂತ ಈಗ ಮಾಡಿದ್ವಿ. ಲವ್ ಚಂದ್ರ, ಭಿಕ್ಷುಕರಾದ್ರೂ ಎಷ್ಟು ನಿಯತ್ ನೋಡ. ಬ್ರೀಫ್ ಕೇಸ್ ಯಾರು ಕೊಟ್ಟಿದ್ದು? ಅವರು ಚಂದ್ರ, ಅವತ್ತು ಆ ಹುಡುಗಿರ ಜೊತೆ ಜಗಳ ಮಾಡಿದ್ಮೇಲಲ್ವಾ ನಮಗ್ ದುಡ್ಡು ಬಂದಿದ್ದು. ಹೌದಲ್ವಾ? ಇವತ್ತು ಅದೇ ಆಗಿದ್ದು. ನಾ ಅವ್ರ ಜೊತೆ ಗಲಾಟೆ ಮಾಡಿದೆ ತಡ ದುಡ್ಡು ಬರಕ್ ಶುರು ಆಯ್ತು. ಆಗಿದ್ಮೇಲೆ ಅವ್ರ ಜೊತೆ ಜಗಳ ಮಾಡೋದೇ ಇನ್ಮೇಲಿಂದ ಕೆಲಸ. ಯಾ ಸೂರ್ಯ, ಬಲ್ಲನ್ ಮಗ ಕಣೋ ನೀನು. ಆ ಹುಡುಗಿಯರು ಇದೇ ಕಾಲೇಜಲ್ಲೇ ಇದಾರೆ ಅಂತ ಕಂಡಿಡ್ದು ಬಿಟ್ಟಿಯಲ್ಲ. ನೋಡ, ಈ ಮನುಷ್ಯರು ಕೆಲಸ ಹುಡುಕ್ತಾರ ಇಲ್ವೋ ಗೊತ್ತಿಲ್ಲ, ಆದ್ರೆ ದುಡ್ಡಿರೋ ಜಾಗನ, ನಿಧಿ ಇರೋ ಜಾಗನಂತೂ ಯಾವಾಗ್ಲೂ ಹುಡುಕ್ತಾ ಇರ್ತಾರೆ. ನಮ್ಗೆ ಈ ಹುಡುಗಿರ್ತಾರೇನಪ್ಪ ದುಡ್ಡು ನಿಧಿ ಎಲ್ಲ. ಏ ವಾಣಿ, ಅಲ್ಲೋಡೆ, ಈ ಕಮ್ಮಂಗಿಗಳು ಇಲ್ಲಿಗೆ ಬರ್ತಾ ಇದಾರೆ? ಬರ್ಲಿ ಬರ್ಲಿ, ಅವತ್ತು ತಪ್ಪಿಸ್ಕೊಂಡ್ರು, ಇವತ್ತು ಸಿಕ್ಕಾಕೊಂಡಿದ್ದಾರೆ. ಲೋ ಸೂರ್ಯ, ಇಷ್ಟು ಹುಡುಗಿಯರ ಮಧ್ಯ ಆ ಗಂಡ್ಬೀರಿಗಳೆಲ್ಲ ಹುಡ್ಕೋದು. ಗಾಳ ನಮ್ ಕೈಲಿದೆಯಲ್ಲ, ಎಲ್ಲಿದ್ರು ಬಿದ್ದೇ ಬೀಳ್ತವೆ. ಬನ್ನಿ ಬನ್ನಿ, ನಿಂತ್ಕೊಳ್ಳಿ. ಹಲೋ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ಕಮ್ ಸೋನಿಯಾ, ಕಮ್ ಆನ್. ಇವ್ರು ನಮ್ಮನ್ನ ನೋಡಕ್ ಬಂದಿದ್ದಾರೆ. ಹಲೋ, ಹಾಯ್ ಫ್ರೆಂಡ್ಸ್. ಬೆಂಗಳೂರಿಗೆ ದೊಡ್ಡ ಶ್ರೀಮಂತರು. ಏನು ಇದು ಹಿಂಗ್ ಅಟ್ಟಾಯಿಸ್ಕೊಂಡ್ಬಿಟ್ಲು? ಇವ್ರನ್ನ ನಾವೇ ಕಾಲೇಜ್ಗೆ ಇನ್ವೈಟ್ ಮಾಡಿದ್ದು. ನಾವು ಕೂಗಿದ್ದಕ್ಕೆ ಪಾಪ ಎಷ್ಟೋ ಕೆಲ್ಸಗಳಿದ್ರು ನಮಗೋಸ್ಕರ ಫ್ರೀ ಮಾಡ್ಕೊಂಡ್ ಬಂದಿದ್ದಾರೆ. ಇವ್ರನ್ನ ಕರ್ಸಿದ್ ಯಾಕೆ ಅಂದ್ರೆ, ಇವ್ರು ನಮ್ ಕಾಲೇಜಿನ ಬಡ ವಿದ್ಯಾರ್ಥಿಗಳಿಗೆ 30 ಲಕ್ಷ ಡೊನೇಟ್ ಮಾಡ್ತಾ ಇದ್ದಾರೆ. ಸೂರ್ಯ, ಟ್ರೈನು ಆಕಾಶದಲ್ಲಿ ಹೋಗ್ತಾ ಇದೆಯಲ್ಲೋ. ಹಲೋ ಸ್ಟೂಡೆಂಟ್ಸ್, ಏನಿದ್ ಗಲಾಟೆ? ಏನ್ ನಡೀತಾ ಇದೆ ಇಲ್ಲಿ? ಸರ್, ಇವರು ನಮ್ ಫ್ರೆಂಡ್ಸು. ಬಡ ವಿದ್ಯಾರ್ಥಿಗಳಿಗೋಸ್ಕರ 30 lakhs ಡೊನೇಟ್ ಮಾಡಕ್ ಬಂದಿದ್ದಾರೆ. ಓಹೋ, ಬಡವರ ಮೇಲೆ ಪ್ರೀತಿ ಇದೆ ಅಂತ ಆಯ್ತು. ಅಂದ್ರೆ ಕಲಿಯುವುದು ಕಂಡ್ರು. ಅಂದ ಹಾಗೆ ಏನ್ ನಿಮ್ ಹೆಸರು? ಐ ಆಮ್ ಸೂರ್ಯ, ಪಿಯೂಸ್ ಕಿತ್ತಾಕ್ಬಿಟ್ರು ಅಷ್ಟೇ. ಐ ಆಮ್ ಚಂದ್ರ, ಬೆಳದಿಂಗಳು ಇಲ್ಲೇ ಇರೋ ಚಂದ್ರ. ನೋಡಿ ಸರ್, ಸೂಟ್ ಕೇಸ್ ಹೌದು, ಅವ್ರು ಕೊಟ್ರು. ವಾವ್, ಸರ್, ನಾವು ದುಡ್ಡು ಕೊಡೋದು ಮುಖ್ಯ ಅಲ್ಲ, ಅದು ಬಡ ವಿದ್ಯಾರ್ಥಿಗಳಿಗೆ ತಲುಪೋದೇ ಮುಖ್ಯ ಸರ್. ಅದ್ರ ಬಗ್ಗೆ ಅನುಮಾನನೇ ಬೇಡ, ಅವರಿಗೆ ಸೇರುತ್ತೆ. ಅಂದ ಹಾಗೆ ನಮ್ಮ ಕಾಲೇಜ್ನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಅದಕ್ಕೆ ನೀವು ಖಂಡಿತ ಬರ್ಬೇಕು. ಓಹೋ, ಶೂರ್ Okay, sir, ಶೂರ್, sure, sir. ವೈ ನಾಟ್, ಖಂಡಿತ ಬರ್ತೀವಿ, sir. ಬರ್ತೀವಿ. ಜಗಳ ಮಾಡಕ್ ಬಂದಿದ್ದು. ನಾವು ಹುಟ್ಟಾಗ್ನಿಂದ ಸೋಲು ಅವಮಾನ ಅನ್ನೋದೇ ಕಂಡಿಲ್ಲ. ಏನ್ ಅನ್ಕೊಂಡ್ಬಿಟ್ಟಿದಾರ ಅವ್ರು ನಮ್ಮನ್ನ? ಆದ್ರೆ ಅವರಿಂದ ನಮ್ಗೆ ಅವಮಾನ ಆಗ್ತಿದೆ. ನೀವು ಅಂದ್ರೆ ಅವ್ರ ಕೈಕಾಲು ಮುರಿತೀವಿ ಹೇಳಿ. ನೀವು ಹೆಸರಿಗೆ ಮಾತ್ರ ಗಂಡಸ್ರು. ಕಾಲೇಜಲ್ಲಿ ಒಂದ್ ಹುಡುಗಿಗೆ ಏನ್ ಮಾಡಕ್ಕಾಗ್ಲಿಲ್ಲ, ವಾಣಿ, ಈ ರೀತಿ ಅವ್ರಿಗೇನ್ ಮಾತಾಡ್ಬೇಡ. ಮಾಡ್ತೀರಾ? ನೋಡಿ, ಈ ರೀತಿ ಅವಮಾನ ಮಾಡಿ ಮಾತಾಡ್ಬೇಡಿ. ಇದು ನಮ್ಮಿಬ್ರಿಗೆ ಸೇರಿದ್ದು. ಇದನ್ನ ನಾವೇ ಡೀಲ್ ಮಾಡ್ತೀವಿ. ಸರಿ ಆಯ್ತು, ಡ್ರಿಂಕ್ಸ್ ತಗೊಳ್ಳಿ. ನಮಗ್ ಡ್ರಿಂಕ್ಸ್ ಬೇಡ, ನೀವು ತಗೊಳ್ಳಿ, ನಾವು ಹೋಗ್ತೀವಿ. ಬಂದ್ರೆ ನಾವು ಬರ್ತೀವಿ. ಯಾಕ್ರೋ, ಏನಾಯ್ತು? ಜೀಪ್ ಕೈ ಕೊಡ್ತು, ಇನ್ನೇನಿದ್ರು ನಟರಾಜ ಸರ್ವಿಸೇ. ನೀವು ಬೇಕಾದ್ರೆ ನಡ್ಕೊಂಡು ಹೋಗಿ, ನಾವು ಆಟೋನಲ್ಲಿ ಹೋಗ್ತೀವಿ. ಬಂದ್ರೆ ಯಾಕೋ ಕಿಕ್ಕೇರ್ತಾ ಇದ್ಯಾ? ಕಿಕ್ಕು ತಲೆಗೇರಿ ಬಹಳ ದಿನ ಆಯ್ತು. ಆ ಕಿಕ್ ಕಿಡಿಬೇಕಾದ್ರೆ ನಿಮ್ ಸೊತ್ತು ಕಿಡಿಸ್ಬೇಕು. ಏಯ್, ನಾವು ಗಂಡಸರಲ್ವಾ, ಈಗ ತೋರಿಸ್ತೀವಿ ನೋಡಿ. ಈಗ ಮಾಡೋದು ಬಿಡ್ರ ನಮ್ಮನ್ನ. ಏಯ್, ಬಿಡು ಅಂದ್ರೆ.
ಆವತ್ತು ನಾವು ನಿಮ್ ಮಾನ್ಭಂಗ ಮಾಡಿದ್ವಿ ಅಂತ ನಾಟಕ ಆಡಿ ನಿಮ್ಮ ಮಾನ ನೀವೇ ಕಳ್ಕೊಂಡ್ರಿ. ಇವತ್ತು ನಿಮ್ಮ ಮಾನ ನಿಜವಾಗ್ಲೂ ಹೋಗ್ತಾ ಇದ್ರು, ನಾವೇ ನಿಮ್ಮನ್ನು ಕಾಪಾಡ್ಬೇಕಾಯ್ತು. ಹೆಣ್ಣು ಅಂದ್ರೆ ಒಂದು ಪ್ರೀತಿಯ ಸಾಗರ ಇದ್ದ ಹಾಗೆ. ಸ್ನೇಹ, ನಗು, ಗೌರವ ಅನ್ನೋ ಅಲೆಗಳ ಜೊತೆಗೆ ಅವಳು ಸಾಗಬೇಕೆ ವಿನಃ ದುರಹಂಕಾರ ಅನ್ನೋ ಚಂಡಮಾರುತನ ಅವಳು ಎಬ್ಬಿಸಬಾರ್ದು. ಕೋಗಿಲೆ ಕಪ್ಪಾಗಿದ್ರು ಅದರ ಸಿಹಿಯಾದ ಧ್ವನಿಗೆ ಎಲ್ರೂ ಅದನ್ನ ಪ್ರೀತಿಸ್ತಾರೆ. ನವಿಲ್ಗರಿ ಹಾಕೊಂಡಿದ್ದ ಮಾತ್ರಕ್ಕೆ ಕೆಂಬೂತ ನವಿಲಾಗಲ್ಲ. ಬೂಟಾಟ್ಗೆ ಕೆಂಬೂತದ ವೇಷ ಕಳಿಸಿ ಎಲ್ರೂ ಪ್ರೀತಿಸೋ ಕೋಗಿಲೆ ಆಗಿ. ಮಮತೆ, ಕರುಣೆ, ವಿನಯ, ವಿಧೇಯತೆ, ವಿಶ್ವಾಸಗಳು ಅನ್ನೋ ಪಂಚೇಂದ್ರಿಯಗಳೇ ಅವಳ ಉಸಿರಾಗಬೇಕೇ ವಿನಃ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ ಅರಿಷಡ್ ವರ್ಗಗಳನ್ನೇ ಮೈಗೆ ತುಂಬಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ನಿಮ್ ಬದುಕೇ ಒಂದು ಸ್ಪಷ್ಟವಾದ ನಿದರ್ಶನ. ಹೆಣ್ಣು ಅಂದ್ರೆ ಒಂದು ಪ್ರೀತಿಯ ಸಾಗರ ಇದ್ದ ಹಾಗೆ. ಸ್ನೇಹ, ನಗು, ಗೌರವ ಅನ್ನೋ ಅಲೆಗಳ ಜೊತೆಗೆ ಅವಳು ಸಾಗಬೇಕೆ ವಿನಃ ದುರಹಂಕಾರ ಅನ್ನೋ ಚಂಡಮಾರುತನ ಅವಳು ಎಬ್ಬಿಸಬಾರ್ದು. ಕೋಗಿಲೆ ಕಪ್ಪಾಗಿದ್ರು ಅದರ ಸಿಹಿಯಾದ ಧ್ವನಿಗೆ ಎಲ್ರೂ ಅದನ್ನ ಪ್ರೀತಿಸ್ತಾರೆ. ನವಿಲ್ಗರಿ ಹಾಕೊಂಡಿದ್ದ ಮಾತ್ರಕ್ಕೆ ಕೆಂಬೂತ ನವಿಲಾಗಲ್ಲ. ಊಟಾಟ್ಗೆ ಕೆಂಬೂತದ ವೇಷ ಕಳಿಸಿ ಎಲ್ರೂ ಪ್ರೀತಿಸೋ ಕೋಗಿಲೆ ಆಗಿ. ವಾಣಿ, ಅಮ್ಮ, ನೀನ್ ಯಾವಾಗ ಬಂದೆ? ಅವಳು ಒಂಥರ ಇದ್ದಾಳೆ, ನೀನು ಒಂಥರ ಇದೆಯಾ? ಯಾಕೆ? ಆ, ಆ, ಅದು ಅದು ಆ, ಅದು ನಿಮ್ಮಪ್ಪ ಏನಾದ್ರು ಬೈದ್ರಾ? ಆ, 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 ಆ. ದುಡ್ಡು ಕೇಳ್ದ? ಹೌದು. ಕೊಡಲ್ಲ ಅಂದ್ರ? ಹೌದಮ್ಮ. ಅಮ್ಮ ಅವರೇ, ಹೌದು, ಅಪ್ಪನೇ ಬೈದಿದ್ದು. ನೀವ್ ಯಾರು ನನ್ ಮಕ್ಳನ್ ಬೈಯೋಕೆ? ನಾನು ಬೈದ್ನ? ಏನೋ ತಗೋಬೇಕು ಅಂತ ದುಡ್ಡು ಕೇಳಿದಿಕ್ ನೀವೇ ಬೈದ್ರಲ್ಲಪ್ಪ. ಹೌದಾ? ನೋಡಿ, ಈ ಆಸ್ತಿ ಎಲ್ಲ ಏನಿದ್ರು ರಾಣಿ ವಾಣಿಗೆ ಸೇರಿದ್ದು. ನೀವೇನಿದ್ರು ಗಂಡನ್ ಪೋಸ್ಟಲ್ ಮಾತ್ರ ಇರ್ಬೇಕು ಅಷ್ಟೇ. ಬೆನೆ ತಲೆಗೆ ಹೊಡ್ಕೊಂಡು ಯಾಕೆ ಗಿರ ಕೂದಲೆಲ್ಲ ಹಾಳು ಮಾಡ್ಕೊತೀರಾ? ದುಡ್ಡು ಬೇರೆ ಬರ್ತಾ ಇದೆ, ಮನೇಲಿ ಹೆಣ್ಣಾಳು, ಕಾರ್ ಬೇರೆ ಬಂದಿದೆ. ಹಾಗಲ್ವೋ, ನಾನ್ ನಿನಗೆ ಸಂಬಳ ಎಷ್ಟು ಕೊಡ್ತೀನಪ್ಪ? 1,000 ರೂಪಾಯಿ. ಈ ಬಡೆತ್ತವು PUCನ 2 ಸಾರಿ ಕಟ್ಟಿ ಏನೋ ಕಿತಾಪತಿ ಮಾಡಿ BA ಸೇರ್ಕೊಂಡ್ರು. ಅದನ್ನು ಮಧ್ಯದಲ್ಲೇ ಬಿಟ್ಬಿಟ್ರು. ಏನೋ ನಮ್ಮ ಸ್ನೇಹಿತರು ಯಾವ್ದೋ ಆಫೀಸಲ್ಲಿ ಕೆಲಸ ಕೊಡ್ಸಿದ್ರು. ಆ ಆಫೀಸ್ನಾಗೆ ಹಬ್ಬ ಅಂದ್ರೆ ಇವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ? 2 ರಿಂದ 3,000 ರೂಪಾಯಿ ಕೊಡ್ಬೋದು. ಅಷ್ಟರಲ್ಲೇ ಈ ಪಾರ್ಟಿ ದುಡ್ಡು ಕಾರು ತಗೊಂಡ್ರು ಇಲ್ದವರು ಶೋಕಿ ಮಾಡ್ತಾರ. ನಮಸ್ತೆ ಆಂಟಿ. ಪರವಾಗಿಲ್ಲ ಪರವಾಗಿಲ್ಲ. ಅಂಕಲ್. ಬೇಡ ಬೇಡ ಬೇಡ. ವಾವ್ ಆಂಟಿ, ಮನೆ ಅಂತೂ ಸೂಪರ್ ಆಗಿ ಕಟ್ಸಿದ್ರ. ಅಂಕಲ್, ನೀವ್ ಹಾಕಿದ್ದೀರಾ? ಈ ಬಾಡಿ ಏನಾದ್ರೂ ಇವತ್ತು ಗಟ್ಟಿಮುಟ್ಟಿಯಾಗಿದೆ ಅಂತಂದ್ರೆ ಅದಕ್ಕೆಲ್ಲ ನಿಮ್ಮ ಆಂಟಿ ಆಶೀರ್ವಾದನೇ ಕಾರಣ. ಅದು ನಿಮ್ ಹಳೆ ರೆಕಾರ್ಡ್ ಅಲ್ವಾ? ಹಾಯ್ ರಾಣಿ, ಹೌ ಆರ್ ಯು? ಐ ಆಮ್ ಫೈನ್. ಏ ವಾಣಿ, ಏನಾಗಿದೆ ನಿನಗೆ? ಹೆಂಗ್ ಪಟಪಟ ಅಂತ ಮಾತಾಡ್ತಿದ್ದೆ? ಇಲ್ವಲ್ಲ, ಹಾಗೆ ಇದೀನಿ. ಮೊದ್ಲು ನೀನು ನನ್ನನ್ ಮಾತಾಡಿಸ್ತೀಯ ಅನ್ಕೊಂಡೆ. ನೋಡು, ನಾನು ಅಮೆರಿಕಾಕ್ ಹೋಗ್ಬಿಟ್ಟು ಬಂದ್ರು ನಮ್ಮ ಸಂಸ್ಕೃತಿನ ಮರೆಯಕ್ಕಾಗತ್ತಾ? ಮೊದಲು ದೊಡ್ಡವರ ಆಶೀರ್ವಾದ. ಅಪ್ಪಟ ಕೋಲಾರ ಚಿನ್ನ. ಅಯ್ಯೋ ಆಂಟಿ, ಮೆಲ್ಲಿಗೆ ಹೇಳಿ, ಯಾರಾದ್ರೂ ನನ್ ಕಿಡ್ನಾಪ್ ಮಾಡ್ಬಿಟ್ಟಾರು. ಯಾಕೆ? ಕೋಲಾರ ಚಿನ್ನ ಅಂದ್ರಲ್ಲ, ಅದಕ್ಕೆ. ಕಿಡ್ನಾಪು ಹೈಜಾಕು ಮಾಡಿದ್ರೆ ನಾವೇ ಮಾಡ್ಬೇಕು. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರು. ಬಾರೆ. ಅಂದಾಗೆ ಇವರು? ನಾನಿವ್ರು PA. ಹಾಗಾದ್ರೆ ಅಂಕಲ್ಲು? ಅವ್ರಿಗೆ ಗಂಡನ್ ಪೋಸ್ಟ್ಗೆ ಇನ್ಕ್ರಿಮೆಂಟ್. ಇನ್ಕ್ರಿಮೆಂಟ್ ಅಲ್ಲ, ಪ್ರಮೋಷನ್. ಯಾವ್ದೋ ಒಂದು. ಇನ್ಮೇಲೆ ಇಲ್ಲೇ ಇರ್ತೀಯಲ್ಲ? ನೋ ಡೌಟ್, ಇನ್ಮೇಲೆ ಪರ್ಮನೆಂಟ್ ಆಗಿ ಇಲ್ಲೇ ಇರ್ತೀನಿ. ಅಂಕಲ್, ನಿಮ್ಗೆ ಓಕೆನಾ? ನನ್ನ ಯಾಕೆ ಹೇಳ್ತೀಯಾ? ನಾನು ಲೆಕ್ಕಕ್ಕುಂಟು, ಆಟಕ್ಕಿಲ್ಲ.
ಅವಳು ಹೇಳಿದ್ಮೇಲೆ ಅವ್ರು ಹೇಳಿದ ಮೇಲೆ ಆಗೋಯ್ತು. ಗೋಡ ಹೈ ಮೈದಾನ ಹೈ. ಹೈ ರಾಮ್ ಹೈ ರಾಮ್ ಹೈ ರಾಮ್. ಅಂಕಲ್ ಅವತ್ತು ಹೇಗಿದ್ರು ಇವತ್ತು ಹಾಗೆ ಇದಾರೆ, ಚೇಂಜೇ ಆಗಿಲ್ಲ. ಅಂಟಿದ್ರು ಗೊತ್ತೇನು? ಶರಣ್ ಸರಿ ಆಂಟಿ, ಫ್ಯಾಕ್ಟ್ರಿ ಲೆಕ್ಕ ಫೈಲ್ಸು ಎಲ್ಲ ಮ್ಯಾನೇಜರ್ ಹತ್ರ ಇದೆ. ಆಂಟಿ ಇನ್ನೊಂದು ವಿಷಯ, ನಾನು ಆಸ್ತಿನೆಲ್ಲ ರಾಣಿವಾಣಿ ಹೆಸರಿಗೆ ಬರಿಬೇಕು ಅಂತಿದ್ದೀನಿ. ಯಾಕೆ? ನನಗ್ ತಾನೇ ಯಾರಿದ್ದಾರೆ ಹೇಳಿ? ಇಷ್ಟೊಂದು ಆಸ್ತಿ ದುಡ್ಡು ಇಟ್ಕೊಂಡು ನಾನು ಏನ್ ಮಾಡ್ಲಿ? ನೀನು ಮೊದ್ಲು ಮದ್ವೆ ಮಾಡ್ಕೊ. ನಾನು ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಇನ್ನೂ 2 ವರ್ಷ ಆರಾಮಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಶರಣ್, ನಿನ್ ಜವಾಬ್ದಾರಿನ ನಿಮ್ಮ ಅಪ್ಪ ಅಮ್ಮ ನನಗೊಳಿಸಿದಾರಲ್ಲ. ಅವರೇ ಹೋದ್ಮೇಲೆ ನನಗಿನ್ನೇನು ಬೇಡ. ಅದು ಅಲ್ಲದೆ 2 ವರ್ಷ ಆರಾಮಾಗಿರ್ಬೇಕು. ಅಟ್ಟ ದಾರಿನ ತುಳಿದೆ ಒಳ್ಳೆ ದಾರಿಲೇ ನಡೆಯೋ ಹಾಗೆ ಮಾಡಪ್ಪ. ನಿನಗೆ 101 ತೆಂಗಿನಕಾಯಿ ಹೊಡಿತೀನಿ. ಹಾಯ್. ಹಾಯ್. ಯಾರೋ ಇವರು? ಹೌದು, ಇವ್ರ್ಯಾರು? ಅದು ನಮ್ ಮ್ಯಾನೇಜರ್. ನಿಮ್ ಜೊತೆ ನಾವು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀವು ಏನೋ ಮಾತಾಡ್ಬೇಕು ಅಂದ್ರಿ? ಅಯ್ಯೋ ಅದು ಅದು ಅಯ್ಯೋ ಇವು ದೇವ್ರೇ, ಅದು ಅದು ಏನಿಲ್ಲ. ಹೋಗೋಣ. ನನ್ನೇ ಮ್ಯಾನೇಜರ್ ಅಂತಾರಲ್ಲ ಈ ನನ್ನ ಮಕ್ಕಳು. ಬರ್ಲಿ ಇವತ್ತು ಮನೆಗೆ. ವಾಣಿ, ಪ್ರೀತಿಸೋ ವಿಷಯ ಹೇಳೋಣ ಅನ್ಕೊಂಡ್ರೆ ಆಗ್ಲೇ ಇಲ್ವಲ್ಲೇ? ನನಗೂ ಅದೇ ಪರಿಸ್ಥಿತಿ ಕಣೆ. ಒಂದ್ ಕೆಲ್ಸ, ಹೇಗೂ ಅವರು ಕಲ್ಚರಲ್ ಪ್ರೋಗ್ರಾಮ್ ಬರ್ತಾರೆ, ಅಲ್ಲೇ ಹೇಳ್ಬಿಡೋಣ. ಸರಿ, ಅದೇ ಒಳ್ಳೆ ಸಮಯ. ಶರಣ್ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗೋಣ. ಅಲ್ಲೇ ಅವನ್ಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡೋಣ. ವೆರಿ ನೈಸ್. ಹಾಡು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಸ್ಫೂರ್ತಿ ನೀವೇ ತಾನೆ? ಶರಣ್, ನಾನ್ ಹೇಳಿದ್ನಲ್ಲ ನನ್ ಫ್ರೆಂಡು ಸೂರ್ಯ ಅಂತ, ಇವ್ರೇ. ಹಾಯ್, ಐ ಆಮ್ ಶರಣ್. ಇವ್ರು ನಿಮ್ಗೆ ಗೊತ್ತು? ನೀವು ಇವ್ರು ನಿಮಗ್ ಗೊತ್ತಾ? ಹೇಗೆ? ಅದು ತುಂಬಾ ತುಂಬಾ ಪರಿಚಯ. ತುಂಬಾ. ಹೌದಾ? ನೋ ಚಾನ್ಸ್. ಫ್ರಮ್ ಪಾಸ್ಟ್ 10 years ಐ ವಾಸ್ ಇನ್ ಅಮೆರಿಕಾ. ನಾನು ನಿನ್ನೆ ತಾನೇ ಇಂಡಿಯಾಗೆ ಬರ್ತಾ ಇರೋದು. ಶರಣ್, ಇವರು ಗೊತ್ತು. ಮಿಸ್ಟರ್ ಚಂದ್ರ, ಆಮ್ ಐ ರೈಟ್? ಹಲೋ ಮಿಸ್ಟರ್ ಚಂದ್ರ. ಸರ್, ಏನಾಗಿ ನೋಡ್ತಾ ಇದ್ದೀರಾ? ನೀವು ಸೂರ್ಯ ಆದ್ಮೇಲೆ ಇವ್ರು ಚಂದ್ರ ಆಗಿರ್ಲೇಬೇಕು ಅಂತ ಗೆಸ್ ಮಾಡಿದೆ. ಸರ್, ನಾವು ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ವಾ? ಅದೇ ಸೂಟ್ ಕೇಸು, ದುಡ್ಡು. ಪಾಪ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ ಸರ್. ನಮ್ ಫ್ರೆಂಡ್ ಒಬ್ರು ಸೇಮ್ ನಿಮ್ಮ ಹಾಗೆ ಇದಾರೆ. ಹೌದು ಸರ್. ಅದಕ್ಕೆ ಹೇಳ್ತಾ ಇದಾರೆ ಅಷ್ಟೇ. ಚಾನ್ಸಸ್ ಆಫ್ ದೇರ್. ನಾವು ಬರ್ತೀವಿ ಸರ್. ನಾವು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾಳೆ ಸಿಗ್ತೀನಿ. ಓ, ಹೇಳೋದೇ ಮರ್ತಿದ್ದೆ. ನಾಳೆ ನನ್ನ ಬರ್ತ್ಡೇ, ನೀವು ಖಂಡಿತ ಬರ್ಬೇಕು. ಸರಿ. ಸರ್, ನೀವು ಬರ್ಬೇಕು. ಶೋರ್ ಐಲ್ ಬಿ ದೇರ್. ಥ್ಯಾಂಕ್ ಯು ಸರ್. ಓಕೆ ಓಕೆ, ಬಾಯ್. ಬಾಯ್. ಓಕೆ ಸರ್. ಅಲ್ವೋ, ಸಿನಿಮಾದಲ್ಲಿ ಡಬಲ್ ಆಕ್ಟಿಂಗ್ ನೋಡಿದ್ವಪ್ಪ, ಈಗ ಎದುರುಗಡೆ ನೋಡ್ದಂಗಾಯ್ತಲ್ಲೋ. ಕೈಗೆ ಸೂಟಿಯ ಸಟ್ಲೆ ದುಡ್ಡು ಕೊಟ್ಟು ಈಗ ಎದುರಿಗೆ ಸಿಕ್ಕಿದ್ರೆ ಪರಿಚಯ ಇಲ್ಲ ಅಂತಾನಲ್ಲಪ್ಪ. ಏನೋ ನನಗೇನು ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟು ಕೆರೆ ಹಿಡ್ದೋಗಿದೆ ನೋಡ. ನಾಳೆ ಆಗೋ ನಿನ್ ಬರ್ಡೇ ಪಾರ್ಟಿನ ಇವತ್ತೇ ಮಾಡ್ಕೊಂಡ್ಬಿಡೋಣ. ಫುಲ್ ಟೈಟ್ ಆಗ್ಬಿಡೋಣ ಅಷ್ಟೇ.
ಓಹೋ ಸೂರ್ಯ ಚಂದ್ರ ನೋಡಕ್ ಬಂದ್ರಾ? ಯಾಕೆ ಅವ್ರ ಜೊತೆ ಸೇರಿ ನಿಮ್ಗೂ ಬಾಯ್ ಬಿದ್ದೋಯ್ತಾ? ಅವ್ರಿಗಿನ್ನು ಬೆಳಕರ್ದಿಲ್ಲ. ನೀವೇ ಅವ್ರ ರೂಮಿಗೆ ಹೋಗಿ ಸುಪ್ರಭಾತ ಹಾಡಿ ಎಬ್ಸಿ. ಶುಭೋದಯ ಶುಭೋದಯ ಸೂರ್ಯ ಜನ್ಮದಿನಕ್ಕೆ ಅಯ್ಯೋ ಅಯ್ಯೋ ತಿರ್ಬೋಕಿ ನನ್ನ ಮಕ್ಕಳ ಮನೇನ ರೆಡ್ ಲೈಟ್ ಏರಿಯಾ ಮಾಡ್ಬಿಟ್ಟಿದ್ರಲ್ಲ ರಮೇಶ್ ನನ್ನ ಮಕ್ಕಳ. ಬಾಂಡ್ಲಿ ಬೆಳಗ್ಗೆ ಬೆಳಗ್ಗೆ ಬರ್ಬಿಟ್ಟಿಲ್ಲ ಕಾಕ ಅನ್ಕೊಂಡು. ಯಾರೋ ಇವಳು? ಏನ್ ಯಾರು ಅನ್ಕೊಂಡು? ಓ ಪ್ಲೀಸ್ ನಿಂತ್ಕೊಳ್ರಿ. ಏಯ್, ಚಿತ್ರಾಂಗಿ ನನ್ನ ಮಕ್ಕಳ, ನನಗೆ ಮೊದಲೇ ಅನುಮಾನ ಇತ್ತು. ದುಡ್ಡು ಬೇರೆ ಓಡಾಡ್ತಾ ಇದೆ, ದುಡ್ಡು ಕೈಗೆ ಬಂದ್ರೆ ಇಂಥ ಶೋಕಿಗಳು ತನ್ನೆಸಿಗೆ ತಾನೇ ಬರ್ತವೆ ಅಂತ. ಅಮ್ಮ ನೀನು ಯಾರಮ್ಮ? ನಾನು ಅಪ್ಪ ಅಮ್ಮ ಸಂಬಂಧಿಗಳೇ ಇಲ್ಲದೆ ಇರೋ ಅನಾಥೆ. ಆಶ್ರಮಕ್ಕೆ ಹೋಗೋಣ ಅಂತ ಆಟೋಗೋಸ್ಕರ ಕಾಯ್ತಾ ಇದ್ದೆ. ಆ ಟೈಮಲ್ಲಿ ಇವ್ರು ಬಂದು ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಬಂದ್ರು. ಆಮೇಲೆ ನನಗೆ ಯಾರೋ ಬಾಯಿ ಮುಚ್ಚಿದಾಗ ನನ್ನ ಪ್ರಜ್ಞೆ ತಪ್ಪೋಯ್ತು. ಆಮೇಲೆ ನೋಡಿದ್ರೆ ಇವರಿಬ್ರು ನನ್ನ ಮಕ್ಕಳ ಹೀಗೆಲ್ಲ ಮಾಡ್ತೀರೇನ್ರು? ಅಪ್ಪ ಸತ್ತೋಗಿರೋ ನಮ್ಮ ಮೌನ್ ಮೇಲಾಣೆ, ಬದುಕಿರೋ ನಿನ್ ಮೇಲಾಣೆ, ಇವಳು ಯಾರು ಅಂತಾನೆ ನಮಗ್ ಗೊತ್ತಿಲ್ಲ. ರಾತ್ರಿ ಚೆನ್ನಾಗಿ ಕುಡ್ದು ನಿಮ್ಮನ್ನ ನೀವೇ ಮರ್ತಿದ್ರಲ್ಲ, ಅಂಥದ್ರಲ್ಲಿ ನಾನ್ ಹೇಗ್ ಗೊತ್ತಾಗುತ್ತೆ? ಉತ್ತರ ಕೊಡ್ರು ಪತ್ರ ಅವಳಿ ನನ್ನ ಮಕ್ಕಳ. ರೀ ದುಡ್ಡು ಬೇಕಾದ್ರೆ ಕೊಡ್ತೀವಿ, ತಗೊಂಡು ಹೊಟ್ಟೋಗ್ರಿ. ತಪ್ಪು ಮಾಡಿರೋದಕ್ ತಾನೇ ನೀವು ದುಡ್ಡು ಕೊಡ್ತೀನಿ ಅಂತಿರೋದು. ನೋಡಿ ಸರ್, ಹಣ ಕೊಡ್ತೀನಿ ಅಂತ ಹೇಳ್ತಾರೆ, ಆದ್ರೆ ಶೀಲನ ಯಾರು ಕೊಡೋದು? ದೇವ್ರೆ, ನನಗ್ ನೀನೇ ದಿಕ್ಕು. ನಾನೀಗ ಸಾಯ್ತೀನಿ. ನನ್ ಸಾವ್ಗೆ ಇವರೇ ಕಾರಣ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಸಾಯ್ತೀನಿ. ನೋಡಮ್ಮ, ನಾವು ಮರ್ಯಾದಸ್ಥ ವಂಶಸ್ಥರು. ಇದುವರೆಗೂ ನಾವು ಪೊಲೀಸ್ ಸ್ಟೇಷನ್ ಬೋರ್ಡ್ ನೋಡಿದರೆ ಅಲ್ಲ. ಇವರಿಬ್ರಲ್ಲಿ ಯಾರು ತಪ್ಪು ಮಾಡಿದಾರೆ ಅಂತ ನೀವೇ ಡಿಸೈಡ್ ಮಾಡು. ಇಲ್ಲ ಯಾರು ತಪ್ಪು ಮಾಡಿದಾರೆ ಅಂತ ಇವರೇ ಒಪ್ಕೊಳ್ಳಿ. ಹುಟ್ಟಿಸಿದ ತಪ್ಪಿಗೆ ನಿನಗೆ ಕೊಟ್ಟು ಮದುವೆ ಮಾಡ್ತೀನಮ್ಮ. ನಾನು ಯಾರು ಅಂತ ಹೇಳಿ, ಯಾರು ತಪ್ಪು ಮಾಡಿದಾರೋ ಅವರೇ ನನ್ ಮದುವೆ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಾನು ಎಲ್ಲಿರ್ಲಿ? ನೀನು ಇಲ್ಲೇ ಇರಮ್ಮ. ನಾನ್ ನಿನಗೆ ಯಾವುದೇ ರೀತಿ ತೊಂದರೆ ಪಡೆದಿರ ಹಾಗೆ ನಾನ್ ನೋಡ್ಕೋತೀನಿ. ಬಾಮ್ಮ. ಓ ಚಂದ್ರ, ಯಾರೋ ಇವಳು? ಇಲ್ಲಿಗೆ ಯಾಕೆ ಬಂದ್ಲು? ನಾವೇ ಕರ್ಕೊಂಬಂದು ಒಂದ್ ಬೇರೆ ಹೇಳ್ತಿದ್ದಾಳೆ. ಅಯ್ಯೋ, ನಾವು ಅಷ್ಟೊಂದು ಟೈಟ್ ಆಗ್ಬಿಟ್ಟಿದ್ವಾ? ರಾಣಿ ವಾಣಿ ಬೇರೆ ನೋಡ್ಬಿಟ್ರಲ್ಲ. ನಾವು ಮೋಸ ಹೋದ್ವಲ್ಲೇ? ಮೋಸ ಹೋಗ್ಲಿಲ್ಲ, ಮೋಸ ಮಾಡ್ಬಿಟ್ರು. ನಾವು ಈ ಪ್ರೇಮದ ಬಲೆಗೆ ಬೀಳ್ಬಾರ್ದಾಗಿತ್ತು. ನಾವು ಮೊದ್ಲೇ ಹೇಗಿದ್ವೋ ಹಾಗೆ ಬಿಡ್ಬೇಕಾಗಿತ್ತು. ಅವ್ರನ್ನೆಷ್ಟು ಒಳ್ಳೆಯವ್ರು ಅನ್ಕೊಂಡಿದ್ವಿ, ಆದ್ರೆ ಈಗ ಅವ್ರ ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ. ಅಮ್ಮನಿಗೆ ನಾವು ಅವರನ್ನೇ ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳಿದೀವಿ. ಸಮಯ ನೋಡಿ ಅವ್ರೆಂತವ್ರು ಅಂತ ಅಮ್ಮನ್ಗೆ ಹೇಳ್ಬಿಡೋಣ. ಸರಿ. ಆಕ್ಚುಲಿ ನೀವ್ ಯಾಕೆ ತಲೆ ಮೇಲೆ ಬಟ್ಟೆ ಹಾಕೊಂಡಿದ್ದೀರಾ? ಈ ನನ್ನ ಮಕ್ಕಳು ಮಾಡಿರೋ ಕೆಲ್ಸಕ್ಕೆ ತಲೆ ಮೇಲೆ ಹಾಕೊಂಡೆ ಇನ್ನೆಲ್ಲ ಹಾಕೋಬೇಕಾಗಿತ್ತು. ಆಕ್ಚುಲಿ ಅವರು ತುಂಬಾ ಒಳ್ಳೆಯವರು. ಮಾತಾಡಿದ್ರೆ ಸುಮ್ಮನಿದ್ರೆ ಸರಿ.
ಮದ್ವೆ ಆಗದೆ ಇರೋ ಹುಡುಗಿನ ಕರ್ಕೊಂಡ್ ಬಂದು ಈ ರೀತಿ ಮಾಡಿದ್ದಾರೆ ಅಂತ 4 ಜನಕ್ಕೆ ಗೊತ್ತಾಗಿ ಎಲ್ಲಿ ನನ್ನ ಕರೆದು ಮುಖಕ್ಕೆ ಕ್ಯಾಕರಿಸಿ ಆಹ್ ಥು ಅಂತ ಉಗಿತಾರೋ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಆ ನನ್ನ ಮಕ್ಕಳು ಮಾಡಿ ಸರಿ ಅಂತ ನೀನು ಆಕ್ಚುಲಿ ರಾತ್ರಿ ನಿಮ್ಮನ್ನ ಯಾರ್ ಕರ್ಕೊಂಡ್ ಬಂದಿದ್ದು ಯಾರ್ ಕೆಡ್ಸಿದ್ದು ಅಂತ ಹೇಳಿದ್ರೆ ಅವ್ರ ಜೊತೆಲೇ ನಿಮ್ ಮದ್ವೆ ಮಾಡಿಸ್ತೀವಿ. ನೋಡಿ, ರಾತ್ರಿ ಲೈಟ್ ಆಫ್ ಆಗಿತ್ತು. ನನ್ಗೆ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ನೀವು ಅವ್ರನ್ನೇ ಕೇಳಿ ತಿಳ್ಕೊಳ್ಳಿ. ಸುಮ್ನೆ ನನಗೆ ಹಿಂಸೆ ಮಾಡಬೇಡಿ ಪ್ಲೀಸ್. ಅದೃಷ್ಟ ಅನ್ನೋದು ಒಬ್ಬನಿಗೆ ತಾಯಿ ಆದ್ರೆ ಇನ್ನೊಬ್ಬಂಗೆ ಮಲ್ತಾಯಿ ಆಯ್ತಂತೆ. ನಾವು ಮಲ್ತಾಯಿ ಮಕ್ಕಳಾಗ್ಬಿಟ್ವಲ್ಲೋ. ನಮಗ್ ದುಡ್ಡು ಕೊಡ್ತಾ ಇರೋನು, ರಾಣಿ ವಾಣಿ ಜೊತೆ ಇರೋನು, ಇಬ್ರು ಒಂದೇ ತರ ಇದ್ದಾರೆ. ನನಗೆ ಯಾಕೋ ತಲೆ ಕೆಡ್ತಾ ಇದೆ. ಅವಳು ಯಾವಳೋ ತಾನಾಗಿ ನಮ್ಮ ಮನೆಗೆ ಬಂದು ನೀವೇ ನನ್ನ ಮನೆ ಕರ್ಕೊಂಡ್ ಬಂದಿದ್ದು, ನೀವು ನನ್ ಕೆಡ್ಸಿದಿರಿ, ನೀವೇ ನನ್ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಈ ಪರಿಸ್ಥಿತಿ ಏನನ್ಬೇಕು ಹೇಳು. ಲೋ ಅಲ್ಲೋಡು, ಇವನು ನಮ್ಮ ದುಡ್ಡು ಕೊಡೋನ ಅಥವಾ ರಾಣಿ ವಾಣಿ ಫ್ರೆಂಡಾ? ಅವನು ಬಂದ ತಕ್ಷಣ ಹುಷಾರ ಗಪ್ ಅಂತ ಹಿಡಿಬೇಕು. ಓಕೆ, ನಾವೇ ಅಂದ್ರ ನಮ್ಗಿಂತ ನೀನು ಯಾರು ನೀನು ಅಂತ ಮೊದ್ಲು ಹೇಳು. ನಮ್ಗೆ ಮಾಡ್ತೀಯಾ? ರೇ ಬಿಡ್ರಿ, ಹೇ ಬಿಡ್ರಿ. ಇಷ್ಟು ದಿವಸ ನಿಮ್ಗೆ ದುಡ್ಡು ಕೊಡ್ಬೇಕು ಅಂತ ನಿಮ್ಮನ್ನು ಹುಡುಕಿ ನನ್ನ ಶೂ ಶಕ್ತಿ ಎಲ್ಲ ಸೌದೋಯ್ತಲ್ರಿ. ಪುಣ್ಯಾತ್ಮ, ನಿನ್ ದುಡ್ಡು ಬೇಡ, ನಿನ್ ಸೂಟ್ ಕೇಸು ಬೇಡ, ಮೊದ್ಲು ನೀನು ಯಾರು ಅಂತ ಹೇಳು. ನಾನು ಯಾರು ಅಂತ ಹೇಳ್ಬೇಕಲ್ವಾ? ಅಷ್ಟೇ ತಾನೇ? ಹೇಳ್ತೇನೆ, ಕೈ ಬಿಡ್ರಿ ಹೇಳ್ತೀನಿ. ನೋಡಿ, ನಾನು ಯಾರು ಅಂದ್ರೆ ಕೂತ್ಕೊಳ್ರಿ. ಆಯ್ತು. ನಾನು ಯಾರು ಅಂದ್ರೆ ಕೈ ಸಿಕ್ಕದ ಹಾಕಿ ಸಿಕ್ಕಿ ತಪ್ಪಿಸ್ಕೊಂಡ್ಬಿಡ್ನಲ್ಲೋ. ಟೆನ್ಷನ್ ಅಲ್ಲೂ ಟೆನ್ಷನ್ ಕೊಟ್ಟೋದ್ನಲ್ಲ. ಹೆಂಗ್ ಹಿಡಿಯೋದು ಇವನ್ನ? ಏನೋ ಮಾಡೋದು? ತಪ್ಪಿಸ್ಕೊಂಡ್ಬಿಟ್ಟಲ್ಲ, ಏನ್ ಮಾಡೋದು? ಏಯ್ ಯಾಕೋ ಸುಮ್ಮನಿದ್ರೆ ಸರಿ ಅಷ್ಟೇ. ಅದೇ ಹಲೋ, ಹಾಯ್. ಸೂರ್ಯ, ಏನ್ ಮಾಡ್ತಿದ್ದೀರಾ ನೀವು? ನಾನ್ ಸೂರ್ಯನೇ, ಅವನ್ ಚಂದ್ರನೇ. ನಮ್ಮಿಬ್ರು ಹೆಸರು ತಿಳ್ಕೊಂಡು ಇಷ್ಟೊಂದು ಆಟ ಆಡ್ತಾ ಇದೆಯಲ್ಲ ನಿನ್ನ. ಸೂರ್ಯ, ಏನಾಗಿದೆ ನಿಮಗೆ? ನಾನ್ರಿ ಶರಣ್, ವಾಣಿ ರಾಣಿ ಫ್ರೆಂಡು. ಚಂದ್ರ ಬಾಯ್ಲಿ, ಏನು ಅವನು ಹೇಳ್ತಾ ಇರೋದು ನಿಜ ಏನೋ? ಇವನು ಅವನೇ ಇರ್ಬೇಕಣ. ನಿಮ್ಗೆ ನಾನ್ ಶರಣ್ ಹೌದು ಅಲ್ವಾ ಅಂತ ಅನುಮಾನ ಅಲ್ವಾ? ಹೌದು. ಎಲ್ರು ಬಂದಿರೋ ಅನುಮಾನನು ನಿಮಗೂ ಬಂದಿದೆ. ಎಲ್ರಿಗೂನಾ? ಹೌದು. ಈಗ 2-3 ದಿವಸದಿಂದ ನಾನು ನೋಡಿದ ಜನ, ಇದೇನ್ ಸರ್ ಆಗ್ಲೇ ಅಲ್ಲಿದ್ರಿ, ಈಗ ಇಲ್ಲಿದ್ದೀರಾ, ಡ್ರೆಸ್ ಚೇಂಜು ಅಂತಾರೆ. ನಿಮಗೆ ನನ್ನನ್ನು ಮೊದಲೇ ಸಲ ನೋಡಿದಾಗ್ಲೂ ಇದೇ ರೀತಿ ಅನುಮಾನ ಬಂದಿತ್ತು. ಇದನ್ನೆಲ್ಲ ನೋಡಿದ್ರೆ ನನ್ಗನ್ಸುತ್ತೆ ನನ್ನ ಹಾಗೆ ಇರೋ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ. ಏನ್ ಸರ್ ಆಗ್ಲೇ ಅಲ್ಲಿದ್ರಿ, ಈಗ ಇಲ್ಲಿದ್ದೀರಾ? ನೋಡಿ ಹೀಗೆ. ಇವ್ ನಿಜವಾಗ್ಲೂ ರಾಣಿವಾಣಿ ಫ್ರೆಂಡೇ ಕಣೋ. ಅದ್ ಸರಿ, ರಾಣಿವಾಣಿ ಇವತ್ತು ನಿಮ್ ಬರ್ತ್ಡೇ ಅಂತ ಹೇಳಿದ್ರು? ಹೌದು, ನಮ್ ತಿಥಿನೂ ಅವತ್ತೇ. ಅರ್ಥ ಆಗ್ಲಿಲ್ಲ. ನಮಗೆ ಅರ್ಥ ಆಗ್ಲಿಲ್ಲ, ಇನ್ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಅಂದ್ರೆ ನಿಮ್ ಬರ್ತ್ಡೇ ವಿಶ್ ಮಾಡೋದಕ್ಕೆ ರಾಣಿವಾಣಿ ಬರ್ಲಿಲ್ವಾ? ಓ, ಬಂದಿದ್ರು. ಮತ್ತೇನಾಯ್ತು? ಇದೇ ನಡೆದಿತ್ತು. ಅದ್ ಸರಿ, ಅವಳ್ಯಾಕೆ ನಿಮ್ಮನೆಗೆ ಬಂದ್ಲು? ಇಲ್ಲ ನೀವೇ ಕರ್ಕೊಂಬಂದ್ರ? ಅರೆ, ಏನ್ ಮಾತಾಡ್ತಿದ್ದೀರಾ? ನಮ್ ಗುಂಡಿ ನಾವೇ ತೋಡ್ಕೋತೀವಾ? ಅಲ್ಲ, ಸುಮ್ನೆ ಕೇಳಿದೆ ಅಷ್ಟೇ. ಅವಳು ಯಾರು ಏನು ಅಂತ ಗೊತ್ತಿಲ್ಲ ಮೇಲೆ ಅವಳ್ಯಾಕೆ ಮನೇಲಿ ಇಟ್ಕೊಂಡಿದ್ದೀರಾ? ಕಳಿಸ್ಬಿಡಿ ಆಚೆಗೆ. ಸತ್ತೋಗ್ಬಿಡ್ತೀನಿ, ಸಾಯಕ್ ಮುಂಚೆ ಪೊಲೀಸ್ನವರು ನಿಮ್ ಮೇಲೆ ಕಂಪ್ಲೇಂಟ್ ಬರ್ದು ಇಟ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಂತ ಎದುರಿಸ್ತಾಳೆ. ಅಯ್ಯೋ, ಕೊಡ್ಲಿ ಬಿಡ್ರಿ, ನೀವೇನ್ ತಪ್ಪು ಮಾಡಿಲ್ವಲ್ಲ. ಅದು ನಮಗೂ ಗೊತ್ತು, ಆದ್ರೆ ನಾವಿಬ್ರು ಸೇರಿ ಅವಳಿಗೆ ರೇಪ್ ಮಾಡಿದೀವಿ ಅಂತ ಕಂಪ್ಲೇಂಟ್ ಕೊಡ್ತಾಳಂತೆ.
ಇದರಿಂದ ಯಾರೋ ಕಳ್ಳನ ಮಕ್ಕಳ ಕೈವಾಡ ಇದೆ ಅನ್ಸುತ್ತೆ. ಹೀಗೆ ಮಾಡೋದಕ್ಕೆ ನಿಮ್ಗೆ ಯಾರಾದ್ರೂ ಶತ್ರುಗಳಿದಾರಾ? ನಮ್ಗೆ ಯಾರು ಶತ್ರುಗಳಿರ್ತಾರೆ ಸರ್, ನೀವು ಸರಿ. ಆದ್ರೆ ರಾಣಿ ವಾಣಿನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರಲ್ಲ. ಈ ಕೈವಾಡ ಅವ್ರದ್ದು ಯಾಕೆ ಆಗಿರ್ಬಾರ್ದು? ಛೇ, ಅವ್ರು ಯಾಕೆ ನಮ್ಗೆ ಹಾಗೆ ಮಾಡ್ತಾರೆ? ಅವರಿಬ್ರು ನಮ್ಮನ್ನ ಲವ್ ಮಾಡ್ತಿದ್ದಾರೆ. ಸುಮ್ಮನೆ ಯಾಕೆ ಕೇಳಿದೆ ಅಷ್ಟೇ. ಅದ್ ಸರಿ, ಆ ಹುಡುಗಿನ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದೇ ಗೊತ್ತಾಗ್ತಾ ಇಲ್ಲ. ಒಂದು ಐಡಿಯಾ ಕೇಳ್ಕೊಡಿ. ಈ ರಾಣಿ ವಾಣಿ ಆಗಿದಾಯ್ತು ಬಿಡ್ರೆ, ಯಾಕೆ ಸುಮ್ನೆ ಯೋಚನೆ ಮಾಡ್ತಾ ಕೊರಗ್ತಾ ಇದ್ದೀರಾ? ಯೋಚನೆ ಮಾಡ್ಬಿಡ್ರೆ ಇಷ್ಟ್ರಲ್ಲೇ ಮುಗಿತಲ್ಲ. ಸುಮ್ನಿರ್ರೆ. ಕುಡಿದ ನಶೆಯಲ್ಲಿ ಮಾಡಬಾರ್ದು ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ಕ್ಷಮಿಸಿ. ಏಯ್, ಮಾಡೋದ್ ಮಾಡಿ ಸಾರಿ ಬೇರೆ. ನೀವು ಕ್ಷಮಿಸಿದೀನಿ ಅಂತೇಳಿ ಏಯ್, ಸುಮ್ನಿದ್ರೆ ಸರಿ. ಹೋಗ್ರೋ ಇಲ್ಲಿಂದ. ಕ್ಷಮಿಸಿದೀವಿ ಅಂತೇಳಿ ಹೋಗ್ತೀವಿ. ಯಾಕ್ರು ಅವತ್ ಕೊಟ್ಟಿದ್ ಸಾಕಾಗ್ಲಿಲ್ವಾ? ನಾವಾಗೇನ್ ಬಂದಿಲ್ಲ, ಇವರಾಗೆ ಕರ್ಸ್ಕೊಂಡ್ರು. ಅವ್ರು ಕರ್ಸಿರ್ಬೋದು. ಈಗ ನೀವು ರೈಟ್ ಹೇಳ್ರ? ಇಲ್ಲ ವನಿತಾ, ನಾವ್ ಅವ್ರನ್ನ ಕರ್ಸಿಲ್ಲ. ಇದೇ ಪರಿಸ್ಥಿತಿಲಿ ಅವತ್ ನಾವ್ ಇದ್ದಿದ್ದು. ಆದ್ರೆ ನೀವು ನಮ್ಮನ್ನ ನಂಬಲಿಲ್ಲ, ನಾವು ನಿಮ್ಮನ್ನ ನಂಬ್ತೀವಿ. ನೀವು ಮಾಡೋ ತಪ್ಪು ತಪ್ಪಲ್ಲ, ನಾವು ಮಾಡೋ ತಪ್ಪ? ನೀವ್ ನಮ್ಮನ್ನ ನಂಬ್ಸೋಕೋಸ್ಕರ ಈ ರೀತಿ ನಾಟಕ ಆಡಿದೀರಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ಈ ತರ ಬದುಕೋ ಬದಲು ವಿಷ ಕುಡಿದು ಸಾಯಿರಿ. ಯಾಕೆ ನೀವು ಊಟನೇ ಮಾಡಿಲ್ವಂತೆ? ನನ್ಗೆ ಹಸಿವಿಲ್ಲ. ನೋಡಿ, ನೀವು ಹೀಗೆ ಊಟ ಮಾಡದೆ ಹೋದ್ರೆ ನಿಮ್ಗೇನಾದ್ರೂ ತೊಂದರೆ ಆದ್ರೆ ನಾವು ತಾನೇ ನೋವು ಪಡೋರು. ನೀವೇನ್ ಯೋಚನೆ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತು. ನನ್ನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ ಅಂತ ತಾನೇ. ಅನುಮಾನ ಪಡಬೇಡಿ, ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ನಿಜವಾಗ್ಲೂ ನಮ್ಮ ಅಣ್ಣ ನಿಮ್ಮನ್ನ ಮದುವೆ ಆಗ್ತಾನೆ. ನಿಮ್ ಮೇಲಿರೋ ಪ್ರೀತಿಯಿಂದ ಅವನು ಊಟ ಮಾಡ್ದೇನೆ ನಿಮ್ಗೋಸ್ಕರ ಪಾರ್ಸಲ್ ತಂದಿದ್ದಾನೆ. ಮೊದಲು ನೀವು ತಿನ್ನಿ. ಬೆಳಗಿನಿಂದ ನೀವು ತಾನೇ ಹೆಸ್ಕೊಂಡಿರೋದು. ಪ್ಲೀಸ್ ನೀವು ತಿನ್ನಿ. ಪೀಡೆ ಇವತ್ತು ತೊಲಗುತ್ತೆ. ಏನಾಯ್ತಮ್ಮ? ಏನಾಯ್ತು? ಏನೋ ಮಾಡಿದ್ರಿ? ಅವಳಿಗೆ ಅನ್ನದಲ್ಲಿ ವಿಷ ಬೆರೆಸಿ ತಿನ್ಸ್ಬಿಟ್ವಿ. ಅಯ್ಯೋ ತಗಾಕೋ ನನ್ನ ಮಕ್ಕಳ, ಅನ್ಯಾಯವಾಗಿ ಹುಡುಗಿ ಸಾಯಿಸ್ಬಿಟ್ರಲ್ಲೋ. ನಾವ್ ಏನು ತಪ್ಪು ಮಾಡ್ದೇನೆ ಇವಳು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ಲು. ಅದಕ್ಕೆ ಇವಳನ್ನೇ ಸಾಯಿಸ್ಬಿಟ್ರೆ ನಮ್ಮನ್ನ ಯಾರು ಬ್ಲಾಕ್ ಮೇಲ್ ಮಾಡ್ತಾರೆ? ಅಪ್ಪ, ನಮ್ಗಿನ ಮೇಲೆ ಯಾರ ತೊಂದ್ರೆನೂ ಇರಲ್ಲ, ನೆಮ್ಮದಿಯಾಗಿರ್ಬೋದು. ನೆಮ್ಮದಿನ ಇನ್ನೆಲ್ಲೈತೋ? ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ. ಲೇ, ನಿಮ್ಮನ್ನ ಸುಮ್ಮನೆ ಬಿಡಬಾರ್ದು, ಪೊಲೀಸಿಗೆ ಒಪ್ಪಿಸ್ಬೇಕು. ರೇಪ್ ಮಾಡ್ತೀರ? ನೋಡು, ರಾಣಿ ವಾಣಿ ಬಂದಿದ್ದಾರೆ. ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಹೋಗಿಂದಾನೆ ನಮ್ಮನ್ನ ಬಿಡಿಸ್ಕೊಂಡು ಹೋಗಿ ಬಂದಿರೋದು. ನಿಮ್ಗೋಸ್ಕರ ಅವಳನ್ನ ಸಾಯಿಸಿದ್ವಿ, ನಮ್ ಪ್ರೇಮನ ಉಳಿಸ್ಕೊಂಡ್ವಿ. ಇವರಿಬ್ರು ನಿಮ್ ಲವರ್ಸ್ ಏನಮ್ಮ? ವಾಣಿ, ನಿಮ್ ಅಂಕಲ್ ಹೊಡೆದ್ರು, ನೋ ಪ್ರಾಬ್ಲಮ್, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಬಿಡಿಸ್ಕೊಳ್ಳಿ. ನೀವ್ ಗಂಡಸ್ರ ಜಾತಿಗೆ ಅವಮಾನ. ಅಮಾಯಕ ಹುಡುಗಿನ ಸಾಯಿಸ್ಬಿಟ್ರಲ್ರಿ. ಅಯ್ಯೋ ಸಾರ್, ರಾಣಿ ವಾಣಿ ಪ್ಲೀಸ್. ನಿಮ್ ಸಹವಾಸನೆ ಬೇಡ. ಅಂಕಲ್ಗೆ ಹೇಳ್ತೀವಿ ನಿಮ್ಮನ್ ಹೊಡಿಯಕ್ಕೆ. ಇನ್ನೊಂದ್ಸರಿ ಹುಡ್ಗಿರ್ನೇನಾದ್ರೂ ನೋಡಿದ್ರೆ ಕಣ್ ಕಿತ್ತಾಕಿಸ್ಬಿಡ್ತೀವಿ. ಬಾರೆ.
ವಾಣಿ ರಾಣಿ ವಾಣಿ ವಾಣಿ ಪ್ಲೀಸ್ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬೇಡಿ. ಬಿಟ್ಬಿಟ್ಟು ಹೋಗ್ಬೇಡಿ ಪ್ಲೀಸ್. ಅಯ್ಯೋ ರಾಣಿ ವಾಣಿ ಬೇಡ ಬೇಡ. ಸೂರ್ಯ ಏನಾಯ್ತು? ಉಷನ್ಗೆ ವಿಷ ಹಾಕಿ ನಾವು ಸಾಯಿಸ್ದಾಗೆ ಅಪ್ಪ ನಮ್ಮನ್ನ ಪೊಲೀಸ್ ಸ್ಟೇಷನ್ ಹಿಡ್ಕೊಟ್ಟಾಗೆ ಅಲ್ಲಿಗೆ ರಾಣಿ ವಾಣಿ ಬಂದಿದ್ದ ಹಾಗೆ ಜೀವನ ಪೂರ್ತಿ ಜೈಲಲ್ಲೇ ಸಾರಿ ಥೂ ಅಂತ ಉಗಿದು ಹೋದಾಗೆ ಹೀಗೆ ಏನೇನೋ ಕರೆಸ್ಕೊಂಡೆ ಕಣೋ. ನಾವು ಆ ದುಡ್ಡು ಕೊಡ್ತಾನಲ್ಲ ಅವ್ನು ಹಿಡಿಯೋ ತಗೊಳ್ಳೋದೇ ಬೇಡ, ಬೇರೆ ಬೇರೆ ಏನಾದ್ರು ಹಿಡಿಯೋ ನಾವು ಹುಡ್ಕೋಣ ಕಣೋ. ಅವತ್ತು ಕತ್ಲಲ್ಲಿ ನನ್ ಬಾಳ್ ಹಾಳು ಮಾಡಿ ಈಗ ಮತ್ತೆ ಬಂದಿದ್ದೀರಾ? ಅಯ್ಯೋ ಅದಕ್ಕಲ್ರಿ ನಾವು ಬಂದಿದ್ದು. ಅವತ್ತು ನಾನೇನೋ ಕುಡ್ದು ಔಟ್ ಆಗಿದ್ದೆ, ಆದ್ರೆ ನೀವು ಕುಡ್ದಿರ್ಲ್ವಲ್ಲ, ನಿಮ್ಗೆ ಜ್ಞಾನ ನೆಟ್ಗಿತ್ತಲ್ಲ. ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳ್ರಿ, ನಿಮ್ಮ ಈ ಸ್ಥಿತಿ ಕಾರಣ ನಾನಾ ನಮ್ಮ ತಮ್ಮನ? ಅವತ್ ರಾತ್ರಿ ಲೈಟ್ ಆಫ್ ಆಗಿತ್ತು ಅಂತ ಈ ಮನೆಯವ್ರಿಗೆಲ್ಲ ಹೇಳಿ ಹೇಳಿ ನನ್ ನಾಲ್ಗೆನೆ ಬಿದ್ದು ಹೋಗ್ತಾ ಇದೆ. ನಿಮಗೆ ಹೇಳೋ ಬದಲು ನಾನ್ ಸಾಯೋದೇ ಸರಿ. ಸತ್ತೋಗ್ತೀನಿ ಅಂತ ಎದುರಿಸ್ತೀಯ? ಕಂಪ್ಲೇಂಟ್ ಕೊಡದೆ ಸಾಯೋ ತಾನೆ? ಯಾಕಪ್ಪ? ಯಾವನ ನಾನೇ ವಿಷ ಕೊಡ್ತೀನಿ, ಮೊದಲು ಸಾಯಿಸ್ಬಿಟ್ಟು ಆಮೇಲೆ ತಿಥಿ ಮಾಡ್ಬಿಡು. ಲಕ್ಷ್ಮಣ್ ರೇಖೆ ಹಾಕೊಂಡು ನಾನ್ ಕಾಯ್ತಾ ಬಿದ್ದೀನಿ, ನನ್ನ ಕಣ್ ತರಿಸಿ ಇಲ್ಲಿ ಬಂದಿದ್ಯಾ? ಏನಮ್ಮ ಇವ್ನ ಯಾಕೆ ಬಂದ ಇಲ್ಲಿ? ಅದೇನು ಮಾತಾಡೋಕೆ ಅಂತ ಬಂದ್ರು. ಹೌದಾ? ತಪ್ಪು ಒಪ್ಕೊಂಡ ತಾಳಿ ಕಟ್ತಾನಂತ? ಅಪ್ಪ ಆ ಹೊರಗ್ನೋಳ್ ಜೊತೆ ಸೇರ್ಕೊಂಡು ಇಲ್ದೇ ಇರೋ ಅಪ್ಪ ನನ್ ಮೇಲೆ ಮಾಡಿದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ. ತಿನ್ನೋದು ತಂಗ್ಲಿಟ್ಟು ತೋರಿಸ್ಕೊಳ್ಳೋದು ಬಾಡ್ ಸಾರು ಊಟ ಅಂದಂಗೆ ರೋಪ್ ಹಾಕಿದೆ ಅಂದ್ರೆ ರೂಪ್ ಎತ್ಬಿಡ್ತೀನಿ ನೋಡು. ಕಣ್ ಬಿಟ್ಕೊಂಡಿದ್ರು ಖಾಲಿ ಕೈಲಿ ಕಾರದ ಪುಡಿ ಎರಚೋ ವಿದ್ಯೆ ನನಗೆ ತೋರ್ಸಕ್ ಬರ್ತೀಯಾ? ಲೇ, ನಮ್ಗೆ 24 ಗಂಟೆನು ಇದೇ ಯೋಚನೆ ಆಗೋಯ್ತಲೆ. ಇವ್ರ ಯೋಚನೆ ಮರ್ತು ನೆಮ್ಮದಿಯಾಗಿರೋಣ ಅಂದ್ರೆ ಆಗ್ತಿಲ್ವಲ್ಲೇ? ನಾವೊಂದಷ್ಟು ದಿವಸ ಅಮೆರಿಕದಲ್ಲಿರೋ ಆಂಟಿ ಮನೆಗೆ ಹೋಗೋಣ. ಅಲ್ಲಿದ್ರು ಇದೇ ಚಿಂತೆ ತಾನೆ? ಅಲ್ಲ ಕಣೆ, ವಾತಾವರಣ ಚೇಂಜ್ ಆದ್ರೆ ನಾವು ಚೇಂಜ್ ಆಗ್ಬೋದೇನೋ ಅಂತ. ಅದೆಲ್ಲ ಆಗೋದಿಲ್ಲ ಕಣೆ. ಪ್ರೀತಿಸೋಕೊಂದ್ ಹೃದಯ, ಮರೆಯೋಕೊಂದ್ ಹೃದಯ ಇದ್ದಿದ್ರೆ ಮರಿಬೋದಿತ್ತು. ಈ ಪ್ರೇಮದಾಟದಲ್ಲಿ ಈ ರೀತಿ ಸೋಲನ್ನು ಅನುಭವಿಸ್ತೀವಿ ಅಂತ ಗೊತ್ತಾಗಿದ್ರೆ ಪ್ರೀತಿಸ್ತಾನೇ ಇರ್ಲಿಲ್ಲ. ಚೆಲ್ಲಾಟ ಆಡ್ಕೊಂಡು ಆರಾಮಾಗಿರ್ಬೋದಿತ್ತಲ್ಲ. ಸೋಲೋದ್ರಲ್ಲೂ ಸಂತೋಷ ಇದೆ ಅಂತಾರೆ, ಆದ್ರೆ ನಮ್ಗೆ ಬರೀ ನೋವು. ಈ ಪ್ರಾಬ್ಲಮ್ನ ಶರಣ್ಗೆ ಹೇಳಿದ್ರೆ ಸಾಲ್ವ್ ಮಾಡ್ಬೋದು. ಶರಣ್, ನೀನ್ ಯಾವಾಗ ಬಂದೆ? ನಿಮ್ ಪಾಡಿಗೆ ಪ್ರೇಮದ ನೋವಿನ ವಿರಹದಲ್ಲಿ ಬಿದ್ದು ಒದ್ದಾಡ್ತಿದ್ರಲ್ಲ, ನಾನು ಅವಾಗ್ಲೇ ಬಂದೆ. ಶರಣ್, ಒಂದ್ ಪ್ರಾಬ್ಲಮಿಗೆ ಸಿಕ್ಕಾಕೊಂಡಿದೀವಿ. ನನಗೆ ಗೊತ್ತು. ಏನ್ ಗೊತ್ತಿರೋದು ಶರಣ್? ಆಂಟಿ, ಅದು ಇವರು ಏನಿಲ್ಲ ಮಮ್ಮಿ, ಸುತ್ತಾಡಕ್ ಯಾವ್ದೋ ಹೊಸ ಜಾಗ ಗೊತ್ತಂತೆ, ಅದನ್ನ ಹೇಳ್ತಿದ್ದ ಅಲ್ವೇನೋ ಶರಣ್? ಅಲ್ಲಿ ಕರ್ಕೊಂಡು ಹೋಗು ಅಂದ್ರೆ ಆಗಲ್ಲ ಅಂತಿದ್ದಾನೆ ಮಮ್ಮಿ. ನೀನಾದ್ರೂ ಹೇಳು ಮಮ್ಮಿ. ಅಲ್ಲ ಶರಣ್, ಮಾಡಿ ಪರವಾಗಿಲ್ಲ, ಕರ್ಕೊಂಡು ಹೋಗು. ಸರಿ ಬಿಡಿ, ನೀವ್ ಹೇಳಿದ್ಮೇಲೆ ಆಗಲ್ಲ ಅನ್ನಲ್ಲ. ಆಂಟಿ ಬಾಯ್. ಬಾಯ್. ಒಳ್ಳೆ ಜೋಡಿ. ಹೌದು, ನಮ್ ಶರಣ್ಗೆ ರಾಣಿ ಸರಿ ಹೋಗ್ತಾಳ, ವಾಣಿ ಸರಿ ಹೋಗ್ತಾಳ? ದುಡ್ಡಿಲ್ದಾಗ ಒಂಥರ ಚಿಂತೆ ಇತ್ತು, ದುಡ್ಡು ಬಂದ್ಮೇಲೆ ನಾನಾ ತರ ಚಿಂತೆ. ಬನ್ನಿ, ಇಲ್ಲೇ ಕೂತ್ಕೊಳ್ಳೋಣ. ಬೇಡ, ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ. ಓಕೆ. ನನಗೆ ಗೊತ್ತಿತ್ತು ಕಣ, ನನಗೆ ಗೊತ್ತಿತ್ತು ಈ ನನ್ನ ಮಗನ ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ ಅಂತ. ನೀನ್ ಕೇಳಿಲ್ಲ. ಈಗ ನೀನ್ ಕಣ್ಣಾರೆ ನೋಡಿದ್ಯಲ್ಲ, ನಿನಗೆ ಗೊತ್ತಾಯ್ತಾ? ಓಹೋ, ವಿಷ ಹಾಕಿ ಸಾಯಿಸಿ ಅಂತ ನಮಗ್ ಪ್ಲಾನ್ ಕೊಟ್ಟು
ನಮ್ಮಿಬ್ಬರನ್ನು ಜೈಲಿಗೆ ಕಳಿಸಿ ತಾನು ಇವ್ರಿಬ್ಬರನ್ನು ಪಟಾಯಿಸೋ ಅಂತ ಪ್ಲಾನ್. ಬಾ, ಅದೇನಾಗುತ್ತೋ ನೋಡೇ ಬಿಡೋಣ. ನಿಜ ಹೇಳ, ಯಾರ್ ನೀನು? ನಮ್ ಪ್ರೀತಿನ ಬೇರೆ ಮಾಡೋದ್ರಿಂದ ನಿನಗೇನೋ ಲಾಭ ಸಿಗುತ್ತೆ. ಸರಿಯಾಗಿ ಹೋಗಳು, ಇಲ್ಲಾಂದ್ರೆ ಬೆಂಡ್ ಎತ್ಬಿಡ್ತೀನಿ. ಹೇ, ವಾಟ್ ಯು ಮೀನ್? ಏನ್ ಮಾತಾಡ್ತಿದ್ದೀರಾ ನೀವು? ನಮ್ ಪರಿಸ್ಥಿತಿ ಹೀಗಾಗಿದೆ ಅಂತ ತೋಡ್ಕೊಂಡಾಗ ಅವಳು ವಿಷ ಹಾಕಿ ಸಾಯಿಸಿ ಅಂತ ಹೇಳ್ಕೊಟ್ಟೆ. ನಾನು ಹೇಳ್ದ್ನ? ಹೇ, ನಿಮ್ಗೇನು ಹುಚ್ಚಿಗೆ ಹಿಡಿದಿದ್ದೇನ್ರಿ? ನಾನು ನೀವು ವಿಷಾಕ ಕೇಳದ್ನ? ಅದ್ ಸರಿ, ನೀವಿಬ್ರು ನಾನೇ ಯಾವಾಗ ಸಿಕ್ಕಿದ್ದೆ? ನಿಮ್ಗೂ ನನಗೂ ಏನ್ರ ಸಂಬಂಧ? ಓ, ಈಗ ಗೊತ್ತಾಯ್ತು ನೋಡು. ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡು ನಮ್ ಲವರ್ಸ್ಗಳನ್ನ ನೀನ್ ಬುಟ್ಟಿ ಹಾಕೋಬೇಕು ಅಂತಿದ್ಯಾ? ವಾಣಿ, ವಿಷಯ ಏನು ಅಂತ ತಿಳ್ಕೊಳ್ದೆ ಒಬ್ಬ ವ್ಯಕ್ತಿನ ನೆನ್ಸೋ ಚೆನ್ನಾಗಿರೋದಿಲ್ಲ. ನನಗೆ ಗೊತ್ತು, ಇವರಿಬ್ರು ನಿಮ್ ಲವರ್ಸ್. ತಪ್ಪು ಮಾಡೋದು ಸುಲಭ, ಒಳ್ಳೇದು ಮಾಡೋದು ಕಷ್ಟ. ತಪ್ಪು ಮಾಡೋದು ಮನುಷ್ಯನ ಸ್ವಾಭಾವಿಕ ಗುಣ. ಆದ್ರೆ ನೀನ್ ತಪ್ಪು ಮಾಡಿದೀಯಾ ಅಂತ ಚುಚ್ಚಿ ಚುಚ್ಚಿ ಮಾತಾಡೋದು ರಾಕ್ಷಸ ಗುಣ. ನೋಡಿ, ನಾನು ಯಾರಿಗೂ ಶತ್ರು ಅಲ್ಲ. ಮೊದಲು ನೀವು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ. ಅದನ್ನ ಬಿಟ್ಬಿಟ್ಟು ನಾನು ಮಾಡಿಲ್ಲ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ರೇ, ಆತ್ಮಸಾಕ್ಷಿಯಾಗಿ ಹೇಳ್ರಿ, ನಾವು ನಿಮ್ ಬಾಳ್ ಹಾಳು ಮಾಡಿದೀವೇನ್ರಿ? ಯಾರ್ ನೀವು? ಯಾಕೆ ಹೀಗ್ ಮಾಡ್ತಿದ್ದೀರಾ? ನಮ್ ತಲೆ ಪೀಸ್ ಪೀಸ್ ಆಗಿ ಹೋಗ್ತಾ ಇದೆ. ಹೇಳ್ರಿ, ನಾವು ನಿಮ್ ಬಾಳ್ನ ಹಾಳು ಮಾಡಿದೀವಾ? ಇಲ್ಲ. ನಂಗೆ ಗೊತ್ತಿತ್ತು. ಬನ್ನಿ, ನಿಮ್ ಕಾರಣಕ್ಕೆ ನಮ್ ಲವರ್ಸ್ಗಳು ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ. ನಿಜ ಏನು ಅಂತ ಹೇಳಿ ನಮ್ಮನ್ನ ಒಂದು ಮಾಡಿ ಬನ್ನಿ ಪ್ಲೀಸ್. ಇಲ್ಲ ಅಂದಿದ್ದು ನಿಮ್ಮಿಬ್ರಲ್ಲಿ ಯಾರು ಅಂತ ಗೊತ್ತಿಲ್ಲ ಅಂತ. ಮತ್ತೆ ಅದನ್ನ ಹೇಳ್ತಾ ಇದ್ದೀರಲ್ರಿ? ಕೋಪ ಮಾಡ್ಕೊಬಿಡೋ ಚಂದ್ರ. ಓ, ವಾಂತಿ ಬರ್ತೇವೆ. ಯಾಕೆ ಹಾಕೋತಿದ್ಯಾ? ಹೊಟ್ಟೆ ಹಾಕಿ ಹಿಡ್ಕೊಂಡಿದ್ಯಾ? ಆಕ್ಚುಲಿ 3 ತಿಂಗಳು. ಅಯ್ಯೋಯ್ಯೋ, ನಿನಗೂ ಕರೆಸ್ಬಿಟ್ರಾ? ಅಯ್ಯೋ, ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ರಲ್ಲಪ್ಪ. ನನ್ ತಲೆ ಮೇಲೆ ಕಲ್ ಚಪ್ಪಡಿ ಹಾಕ್ಬಿಟ್ರಲ್ಲಪ್ಪ. ಲೇ ಕಚರ ನನ್ ಮಕ್ಳ. ಆಕ್ಚುಲಿ ಹ್ಯಾಪಿ ಆಗಿರಿ. ಓ, ಹ್ಯಾಪಿ ಯಾಕೆ? ಆಕ್ಚುಲಿ ತಾತ ಆಗ್ತಿದ್ದೀರಾ. ಆಕ್ಚುಲಿ ಸಂಕಟ ಯಾಕೆ ಪಡ್ತಾ ಇದ್ದೀರಾ? ಸಂತ ಅವ್ರ ಹೋಟೆಲ್ ಅಲ್ಲ, ನನ್ ಹೋಟೆಲ್. ಆಕ್ಚುಲಿ ಮಗು ತಂದೆ ಯಾರು ಅಂತ ಗೊತ್ತಾಯ್ತು. ಯಾರು ಅಂತ ಹೇಳು ಅಂಡಲ್ಲಮ್ಮ, ತಾಳಿ ಕಟ್ಟಿಸ್ಬಿಡ್ತೀನಿ. ಆಕ್ಚುಲಿ ಇನ್ನು 6 ತಿಂಗಳಾದ್ಮೇಲೆ ಆಕ್ಚುಲಿ ಮಗು ಯಾವ ತರ ಇರುತ್ತೋ ಅವರೇ ಮಗು ತಂದೆ. ಅಯ್ಯೋ, ತಿರುಪತಿ ತಿಮ್ಮಪ್ಪ, ಮದುವೆ ಮಾಡ್ದೆ ಬಾಣಂತನ ಮಾಡ್ಬೇಕಾಯ್ತಲ್ಲಪ್ಪ. ಅಯೋಗ್ಯ ನನ್ನ ಮಕ್ಳ, ಭೂಮಿ ಮೇಲೆ ಯಾಕೋ ಬದುಕಿದ್ರಾ? ಎಲ್ಲರೂ ಸಾಯ್ರೋ. ಅವ್ರು ಸತ್ತು ಹೋದ್ರೆ ನನಗ್ ತಾಳಿ ಕಟ್ಟೋರು ಯಾರು? ಈ ನನ್ ಮಕ್ಳೆಲ್ಲಮ್ಮ ಸಾಯ್ತಾರೆ. ನನ್ ತಿಥಿ ಮಾಡೇ ಸಾಯೋದು. ಇವನೇ ಮಾಡಿರ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಬಾತ್ರೂಮ್ ಹತ್ರ ಸಿಗರೇಟ್ ಸೇದಿ ಯಾರಿಗೂ ಗೊತ್ತಾಗದ ಹಾಗೆ ಮಳ್ಳಿ ತರ ಇರ್ತಿದ್ದ. ಆಗಪ್ಪ ಇಬ್ರು ಮೇಲೂ ಮನ ಪಡ್ತಿದ್ದ. ಈಗ ಬಸುರು ಮಾಡಿ ನಾನಲ್ಲ ಗಾಂಧಾರಿನೋ ತರ ಇದ್ದಾನೆ. ಮದುವೆ ಆದ್ಮೇಲೆ ಅದ್ರ ಬಗ್ಗೆನೂ ಸ್ವಲ್ಪನೂ ಗೊತ್ತಿಲ್ವಲ್ಲ, ಪ್ರಾಕ್ಟೀಸ್ ಬೇಕು ಅಂತ ಹೇಳ್ತಾ ಇದ್ದ. ಸೂರ್ಯ, ಇಲ್ಲ, ಇವನು ಮಾಡಿದ್ರೆ ಪಾಪ ಪ್ರತಿಯೊಂದು ನಂಗೆ ಹೇಳೋನು. ಸುಮ್ಮನೆ ಅನುಮಾನ ಪಡ್ತಾ ಇದ್ದೀನಿ. ಅಷ್ಟೊಂದು ಧೈರ್ಯ ಇಲ್ಲ ಅವನಿಗೆ. ಚಂದ್ರ, ತಪ್ಪು ತಿಳ್ಕೋಬೇಡ. ನಂಗೆ ಗೊತ್ತು ನೀನ್ ತಪ್ಪು ಮಾಡಿಲ್ಲ ಅಂತ ನಂಗೆ ಗೊತ್ತು. ಆದ್ರೆ ಅಕಸ್ಮಾತ್ ತಪ್ಪು ಮಾಡಿದ್ರೆ ನನಗೆ ಹೇಳೋ. ಸೂರ್ಯ, ನಾನ್ ನಿಮ್ಮ ಮೇಲೆ ಅನುಮಾನ ಪಟ್ಟೆ ನಿಜ, ಆದ್ರೆ ನಾನು ಕೇಳಲಿಲ್ಲ. ಆದ್ರೆ ನೀನು ನನ್ನ ಬಾಯ್ ಬಿಟ್ಟು ಕೇಳೇ ಬಿಟ್ಟೆ. ಛೇ, ಇಷ್ಟಿನ ನನ್ನ ಅರ್ಥ ಮಾಡ್ಕೊಂಡಿರೋದು. ಚೇಚೆ, ಹಾಗಲ್ಲ ಕಣೋ, ನನಗೆ ಗೊತ್ತು ನೀನ್ ತಪ್ಪು ಮಾಡಿಲ್ಲ ಅಂತ. ಆದ್ರೆ ಅವಳಿಗೆ ಬಸರಿ ಬೇರೆ ಆಗ್ಬಿಟ್ಟಿದ್ದಾಳೆ. ಮುಂದೇನೋ ಗೊತ್ತಿ. ನೋಡ,
ನನ್ಗನ್ಸುತ್ತೆ ಈ ಕೆಲಸ ಎಲ್ಲ ಆ ಶರಣ್ದೇ ಇರ್ಬೇಕು. ಲವ್ ಅವ್ನು ಪ್ರೂವ್ ಮಾಡಿ ನಾನಲ್ಲ ಅಂತ ಹೇಳದ್ನಲ್ಲೋ, ಅಂದ್ರೆ ಏನರ್ಥ? ಅವ್ನು ನಮ್ಮನ್ನ ನಂಬಿದಾನೆ, ನಮ್ ಲವ್ಗೋಸ್ಕರ ತುಂಬಾ ಕಷ್ಟಪಡ್ತಿದ್ದಾನೆ. ಮತ್ ಯಾಕೆ ಹೇಳ್ದ? ನಾನ್ ನಿಮ್ಗೆ ಸಿಗ್ಲೇ ಇಲ್ಲ, ವಿಷ ಹಾಕಿ ಅಂತ ನಿಮ್ಗೆ ಹೇಳಲೇ ಇಲ್ಲ ಅಂದ? ಅಯ್ಯೋ, ಇದೊಳ್ಳೆ ಚಿದಂಬರ ರಹಸ್ಯ ಆಗೋಯ್ತಲ್ಲ. ಲವ್, ಆ ದುಡ್ಡು ಕೂಡ ಇನ್ನೊಂದ್ಸಲಿ ಬಂದ್ರೆ ಅವನ್ನ ಶೂಟ್ ಮಾಡ್ಬೇಡ. ಏಯ್, ಅವ್ನು ಈ ನಡುವೆ ಕಾಣ್ತಾನೆ ಇಲ್ವಲ್ಲ? ಹೌದಲ್ವಾ? ಈಗ ಏನ್ ಮಾಡೋದು? ಆ ವಾಣಿ ರಾಣಿ ಹತ್ರ ಜಗಳ ಮಾಡಿದ್ರೆ ಅವ್ನ್ ಮುಂದೆ ಬರ್ತಾನೆ. ಕರೆಕ್ಟ್. ಮೊದ್ಲು ಇವ್ರಿಗೂ ಅವನ್ಗೂ ಏನ್ ಸಂಬಂಧ ಅಂತ ತಿಳ್ಕೊಬೇಕು. ಎಲ್ಲೋ ನೋಡಿದೀವಿ ಅಂತ ಮಾತಾಡ್ಸಿದ್ರು. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಇವರಿಬ್ರೇ ಅಲ್ಲ, ಸುಮಾರು ಜನ ನನಗೆ ಇದೇ ಪ್ರಶ್ನೆ ಕೇಳ್ತಾರೆ. ಒಂದಕ್ಕೂ ತಲೆ ಇರೋದಿಲ್ಲ, ಬುಡ ಇರೋದಿಲ್ಲ. ನನಗೂ ಉತ್ತರ ಹೇಳಿ 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 ಸಾಕಾಗೋಗಿದೆ. ಮೊದಲು ನನ್ನ ತರ ಇರೋವನ್ನ ಕಂಡಿಡಿಬೇಕು. ನಿನ್ ತರ ಯಾರೂ ಇಲ್ಲ. ಅವರು ನಾಟಕ ಆಡ್ತಾ ಇದ್ದಾರೆ. ಅದೇನಾದ್ರೂ ಆಗ್ಲಿ, ಪ್ರೂವ್ ಮಾಡು ಅಂತ ಹೇಳ್ಬಿಟ್ರಲ್ಲ, ಏನು ಅಂತ ಪ್ರೂವ್ ಮಾಡೋದು? ಛೇ, ನಾವೇ ಕಣ್ಣಾರೆ ನೋಡಿದ್ಮೇಲೆ ಚೇಚೆ, ಅವರಿಬ್ರು ನೋಡಿದ್ರೆ ಆ ಥರದವ್ರಲ್ಲ ಅನ್ಸುತ್ತೆ. ಅದ್ ಸರಿ, ನೀವು ಆ ಹುಡುಗಿನ ವಿಚಾರಿಸಿದ್ರ? ಅವಳ ಬಗ್ಗೆ ನಮಗ್ ಗೊತ್ತಿಲ್ಲ. ನನ್ ಜೀವನ ಹಾಳು ಮಾಡ್ಬಿಟ್ರು ಅಂತ ಅಳ್ತಾ ಕೂತಿದ್ದನ್ನ ನಾವೇ ನಮ್ ಕಣ್ಣಾರ ನೋಡಿದೀವಿ. ನೀವು ನಿಜವಾಗ್ಲೂ ಅವ್ರನ್ನ ಪ್ರೀತಿಸಿಲ್ವಾ? ಅದು ನಿಮ್ಮ ಅನುಮಾನದ ರೋಗದಿಂದ ಯಾಕೆ ನಿಮ್ಮ ಲೈಫನ್ನ ನೀವೇ ಸ್ಪಾಯಿಲ್ ಮಾಡ್ಕೊಂತ ಇದ್ದೀರಾ? ಪ್ರೇಮ ಅನ್ನೋದು ಅಳ್ಸಕ್ಕಾಗದೇ ಇರೋ ಒಲವಿನ ಬಣ್ಣ, ಅಳಿಸೋಗದೆ ಇರೋ ಹೃದಯದಲ್ಲಿ ಬಿಡಿಸೋ ಒಲವಿನ ರಂಗೋಲಿ. ಬೇಕು ಅಂದಾಗ ಬಿಡಿಸೋದಕ್ಕೆ ಅದು ರಂಗೋಲಿ ಪುಡಿಯಲ್ಲ, ಬೇಡ ಅಂದಾಗ ಗಳಿಸೋದಕ್ಕೆ ನೀರಲ್ಲ. ಸಾಗರದಲ್ಲಿ ಸಾವೇ ಇಲ್ದಿರೋ ಅಲೆಗಳ ತರ ಪ್ರೇಮ ಬರೋದು ಪ್ರೇಮ ದೇವತೆಗಳ ವರದಿಂದ. ಈ ವರ ಎಲ್ರಿಗೂ ಸಿಗೋದಿಲ್ಲ, ಅದು ನಿಮಗ್ ಸಿಕ್ಕಿದೆ ನೋಡಿ. ನಿಮ್ಮ ಅನುಮಾನದ ಕತ್ತಿಯಿಂದ ಅನ್ಯಾಯವಾಗಿ ಆ ವರನ ಯಾಕೆ ಕೊಂದು ಹಾಕ್ತೀರಾ? ಮೊದಲು ಆ ಹುಡುಗಿ ಆಡ್ತಾ ಇರೋದು ನಾಟಕನ ನಿಜಾನ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಾನು ಇಷ್ಟೆಲ್ಲ ಹೇಳಿದ್ ನಿಮ್ಮ ಮನಸ್ಸಿಗೆ ಬೇಜಾರಾದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಇಷ್ಟೆಲ್ಲ ಹೇಳಿದ್ದು ನಿಮ್ಮ ಒಳ್ಳೆದಕ್ಕೆ. ವಾಣಿ, ಶರಣ್ ಹೇಳೋದ್ರಲ್ಲೂ ನಿಜ ಇದೆ. ನಿಮ್ಗೆ ನಮ್ ಪ್ರೇಮ ಬೇಕು ಅಂದ್ರೆ ಆ ಹುಡುಗಿನ ವಿಚಾರಿಸೋಣ. ಮಂಡ್ಯ ಆಗಸ್ಟ್ 29 ಇಬ್ಬರು ಹುಡುಗರಿಂದ ಅತ್ಯಾಚಾರಕ್ಕೊಳಗಾಗಿ ಗರ್ಭವತಿಯಾಗಿದ್ದ ಹುಡುಗಿಯ ಆತ್ಮಹತ್ಯೆ, ಆರೋಪಿಗಳ ಬಂಧನ. ಕುಡಿದ ಅಮಲಿನಲ್ಲಿ ಪಕ್ಕದ ಮನೆಯ ಒಂಟಿ ಹುಡುಗಿಯ ಮೇಲೆ ಅತ್ಯಾಚಾರವೆಸಗಿದರು. ವಿಷಯ ಹೊರಗೆ ಬೀಳುತ್ತಿದ್ದಂತೆಯೇ ಆ ಇಬ್ಬರು ಹುಡುಗರು ಆಕೆಗೆ ಮದುವೆ ಆಗುತ್ತೇವೆಂದು ಮಾತು ಕೊಟ್ಟು ಗರ್ಭಿಣಿ ಎಂದು ತಿಳಿಯುತ್ತಿದ್ದಂತೆ ಹುಡುಗರು ಪರಾರಿಯಾಗಿದ್ದರು. ಅವಮಾನ ತಾಳಲಾರದೆ ತರುಣಿ ಆತ್ಮಹತ್ಯೆ ಮಾಡಿಕೊಂಡಳು. ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗ ನಮ್ ಕಥೆನೂ ಅದೇ ಆಗಿರೋದು. ಅತ್ಯಾಚಾರ ಮಾಡಿ ಅವ್ರು ಸಿಕ್ಕಾಕೊಂಡ್ರು. ಅತ್ಯಾಚಾರ ಮಾಡ್ದೇನೆ ನಾವು ಮದುವೆ ಮಾಡ್ಕೊಳ್ತೀವಿ ಅಂತ ನಮ್ಮ ಅಪ್ಪಂಗ್ ಮಾತು ಕೊಟ್ಟಿದೀವಿ. ಈಗ ಅವಳು ಗರ್ಭಿಣಿ. ನಾವು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಳು ಸೂಸೈಡು. ಫ್ರಂಟ್ ಪೇಜ್ ಅಲ್ಲಿ ನಮ್ ಫೋಟೋ ದೊಡ್ಡದಾಗಿ ಬರುತ್ತೆ. ಒಂದಾದ್ಮೇಲೊಂದು ಹಿಂಗ್ ಗ್ರಾಚಾರ ವಕ್ರಸ್ಕತಾ ಇದೆ. ಇದನ್ನೇ ಅನ್ನೋದು ನಮ್ ಕಡೆ ಬಗ್ನಿಗೂಟ ಅಂತ. ನೋಡು, ಅವಳನ್ನ ನಾವು ಮದುವೆ ಮಾಡ್ಕೊಳಕ್ ಆಗೋದೇ ಇಲ್ಲ. ಅದಕ್ಕೆ ಅವಳನ್ನ ಸಾಯಿಸ್ತೆ ವಿಧಿ ಇಲ್ಲ. ಹಂಗೇನಾರು ಮಾಡ್ಬಿಟ್ಟಿಯೇ? ಅವಳು ಸತ್ತೋದ್ರೆ ನಮ್ಮನ್ನ ಒದ್ ಜೈಲೊಳಗಾಗ್ತಾರೆ. ಜೈಲೇ ಬೆಸ್ಟ್. ಹಾಯಾಗಿ ನಿದ್ದೆ ಬರುತ್ತೆ, ಮನ್ಸಿಗೆ ಶಾಂತಿ ಇರುತ್ತೆ. ನೋಡ್ ಚಂದ್ರ, ನೀನ್ ತಪ್ಪು ಮಾಡಿದ್ಯೋ ಅಥವಾ ನಾನ್ ತಪ್ಪು ಮಾಡಿದ್ನೋ ಅದು ಆಮೇಲೆ ಡಿಸೈಡ್ ಆಗ್ಲಿ. ಅದಕ್ಕೂ ಮುಂಚೆ ಅವಳು ಗರ್ಭಿಣಿ ಹೌದೋ ಅಲ್ವೋ ಅದು ಮೊದಲು ಡಿಸೈಡ್ ಆಗ್ಬೇಕು. ಆಂಟಳಮ್ಮ ಹೇಳಿಲ್ವೇನೋ ಚೆಕಪ್ ಬೇರೆ ಮಾಡಿಸ್ಬೇಕಾ? ಅವಳು ಹೇಳಿದ್ದೆ ನಿಜ ಅನ್ನೋದಾದ್ರೆ ಅವಳನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಬಾರ್ಷನ್ ಮಾಡಿಸ್ಬೋಣ. ದೇವ್ರ ಹತ್ರ ಏನ್ ಬಿಡ್ಕೋತಾ ಇದ್ದೀರಿ? ಇಬ್ರಲ್ಲೊಬ್ರು ತಮ್ಮ ತಪ್ಪನ್ನ ಒಪ್ಕೊಂಡು ಬೇಗ ತಾಳಿ ಕಟ್ಟೋ ಹಾಗೆ ಮಾಡಪ್ಪ ಅಂತ ಬೇಡ್ಕೋತಾ ಇದ್ದೆ. ಹೌದೌದು. ಯಾರ್ದೋ ಮಗುಗೆ ನಾವು ಅಪ್ಪ ಆಗ್ತಿರೋದು ನಮ್ ಪುಣ್ಯ. ಮಗು ಹುಟ್ಟಿದ್ಮೇಲೆ ಯಾರ್ ತರ ಇರುತ್ತೋ ಅವರೇ ಅದ್ರ ತಂದೆ. ಮಗು ನಂದಾದ್ರೇನು ಅವಂದಾದ್ರೇನು, ಮಗು ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರೋಣ.
ನಾನು ಆ ನರ್ಸ್ ಹೇಳಿ ಅಬಾರ್ಷನ್ ಎಲ್ಲ ಸೆಟ್ ಮಾಡಿದ್ದೆ. ಯಾವಳು ಏನು ಗೊತ್ತಿಲ್ಲ ಹೇಳ್ತಾರ ಮಾತಾಡ್ತಾಳೆ. ನಿಮ್ ಯಜಮಾನ್ರ? ಹೌದು, ಆ ಇಬ್ರುನಾ? ಇಬ್ರಲ್ಲಿ ಯಾರು ಅಂತ ಗೊತ್ತಿಲ್ಲ. ಏನಪ್ಪಾ ಇದು ವಿಚಿತ್ರ ಕೇಸು? ಆ ಪೀಡೆ ಅವಳದ ಇದು ಫಿನಿಶ್, ನಾವು ಸೇಫ್. ಸಿಸ್ಟರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸಿಸ್ಟರ್. ಅಯ್ಯೋ, ನಿಮ್ ವಿಷಯ ಡಾಕ್ಟರ್ಗೆ ಹೇಳದೆ ಮರ್ತ್ಬಿಟ್ಟೆ. ಈಗ ಹೇಳ್ತೀನಿ. ಏನದು ಈಗ ಹೇಳ್ತಿದ್ದೀನಿ ನಿಂತಿದ್ದಾಳೆ? ಅದಕ್ಕೆ ಆ ಡಾಕ್ಟರ್ ಕನ್ಫ್ಯೂಸ್ ಆಗಿ ಏನೋ ಮಾತಾಡ್ತಿದ್ಲು. ಈಗ ಒಳಗೋಗಿ ಹೇಳ್ತಾಳಲ್ಲ, ಎಲ್ಲ ಸರಿ ಆಗುತ್ತೆ. ಇಷ್ಟೆಲ್ಲ ನಡೀತು, ನಂದೇನಾದ್ರೂ ತಪ್ಪಿದ್ಯಾ ಡಾಕ್ಟರ್? ನಿನ್ ಪ್ಲಾನೇ ಪ್ಲಾನ್ ಕಣೋ. ಬ್ರೈನ್ ಅಮ್ಮ ಅದೆಲ್ಲ. ಯಾಕೋ? ಅಲ್ಲಿ ನೋಡು, ರಾಣಿ ಮಣಿ ಹಲೋ, ಎಷ್ಟೊತ್ತಾಯ್ತು ಬಂದು? ಈಗ ತಂದು. ಯಾಕಂಟಿ ಒಂಥರ ಇದ್ದೀರಾ? ಏನಿಲ್ಲಮ್ಮ, ಈಗಷ್ಟೇ ಒಂದು ವಿಚಿತ್ರವಾದ ಕೇಸ್ ಬಂದಿತ್ತು. ಒಂದ್ ಹುಡುಗಿಗೆ 2 ಮಕ್ಳಾಗತ್ತೆ, ಆದ್ರೆ ಒಂದು